ಹೆಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತಿನ ಹೊಸ ಒನ್ ಪೀಸ್ ಚಾಪ್ಟರ್ಗೆ. ಅಯ್ಯೋ ದೇವ್ರೆ, ಎಲ್ಲಿ ಹೋಗ್ತಾ ಇದೆ ಇದು ಈ ಚಾಪ್ಟರ್? ನನಗೆ ದೇವರಿಗೂ ಅರ್ಥ ಆಗ್ತಿಲ್ಲ. ಕ್ರೇಜಿ ಆಗಿದೆ ಮತ್ತೆ ಈ ಚಾಪ್ಟರ್ ಸರಿಯಾಗಿದೆ. ಸರಿನಾ, ಇವತ್ತು ನಾವು ಚಾಪ್ಟರ್ ರಿವ್ಯೂ ಮಾಡ್ತಾ ಇರೋದು ಇಟ್ಸ್ ಅಬ್ಸಲ್ಯೂಟ್ಲಿ 1157. ಚಾಪ್ಟರ್ನ ಹೆಸರು ದಿ ಲೆಜೆಂಡರಿ ಬಾರ್ ಅಂತ. ಹೌದು, ದಿ ಲೆಜೆಂಡರಿ ಬಾರ್ ಅಂತ ಚಾಪ್ಟರ್ನ ಹೆಸರು. ಅಂಡ್ ಸ್ಟಾರ್ಟಿಂಗ್ ಅಲ್ಲಿ ನಾವು ಯಾಮಟೋ ಕಾರ್ಪೆ ಸ್ಟೋರಿನ ನೋಡ್ತೀವಿ. ಯಾಮಟೋ ಕಾರ್ಪೆ ಸ್ಟೋರಿ ನಾವು ಯಾಮಟೋ ಮತ್ತೆ ಮಿಕ್ತರೆಲ್ಲ ಸೇರ್ಕೊಂಡು ಆ ಗ್ರೇವ್ಗೆ ಎಲ್ಲ ಕೈ ಮುಗಿತಿದ್ದಾರೆ. ಅಂಡ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಹಿ ಡೈಡ್ ಪ್ರೊಟೆಕ್ಟಿಂಗ್ ದ ವಿಲೇಜರ್ಸ್ ಫ್ರಮ್ ಕೈಡೋ, ಲೀವಿಂಗ್ ನೋ ಟ್ರೇಸ್ ಆಫ್ ಹಿಸ್ ಬಾಡಿ ಬಿಹೈಂಡ್ ಅಂತ. ಅಂದ್ರೆ ಇವಾಗ ನಮ್ಗೆ ಈ ಗ್ರೇವ್ ಯಾರ್ದಿರ್ಬೋದು ಅಂತ ಇನ್ನೊಂದು ಕ್ಲೂ ಕೊಟ್ಟಂಗ ಆಯ್ತು. ಇಲ್ಲಿ ಯಾರಪ್ಪ ಅಂದ್ರೆ ಇವರು ಸತ್ತಿರೋದು ಕೈಡೋ ಇಂದ ಈ ವಾನೋನ ಕಾಪಾಡೋದಿಕ್ಕೆ, ವಿಲೇಜ್ ನ ಕಾಪಾಡೋದಿಕ್ಕೆ ಇವರು ಸತ್ರು. ಮತ್ತೆ ಅವರ ಬಾಡಿ ಕೂಡ ಸಿಕ್ಕಿಲ್ಲ. ಓಕೆ, ಯಾರಿರ್ಬೋದು ಗುರು ಇದು? ಹೋಗ್ತಾ ಹೋಗ್ತಾ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ಇದು ಯಾರಂತೆ ಅಂತೂ ಅರ್ಥ ಆಗ್ತಿಲ್ಲ. ಅದರಗಂತೂ ಇರ್ಬೋದು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಎವಿ ಎಕ್ಸೈಟ್ ಆಗಿದ್ದೀನಿ ಯಾರು ಅಂತ ತಿಳ್ಕೊಳಕ್ಕೆ. ಅಂಡ್ ನಾವು ಚಾಪ್ಟರ್ ಎಲ್ಲಿದ್ದೀವಿ ಅಲ್ಲಿದ್ದರೆ ಕಂಟಿನ್ಯೂ ಆಗ್ತೀವಿ. ಅಂಡ್ ಓ ಮೈ ಗಾಡ್, ರಾಕ್ಸ್ ಪೈರೇಟ್ಸ್ ಕ್ರೇಜಿ ಅಂದ್ರೆ ಕ್ರೇಜಿ ಗೈಸ್. ಯಪ್ಪ, ಏನೇನ್ ಮಾಡ್ತಾರೆ ಗುರು. ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಏನಪ್ಪ ಆಗುತ್ತೆ ಅಂದ್ರೆ, ಒಂದು ಟೆಂಪಲ್ ತೋರಿಸಿದ್ದಾರೆ, ಫುಡ್ ಕಾಲೋನಿ ಟೆಂಪಲ್ ಆಫ್ ದಿ ಇಂಟರ್ನ್ಯಾಷನಲ್ ಫಿಲಾಂಥ್ರಪಿ ಫೆಡರೇಷನ್ ಅಂತ ಒಂದು ಕೌನ್ಸಿಲ್ ತರ ಇರುತ್ತೆ. ಆ ಕೌನ್ಸಿಲ್ ಅಲ್ಲಿ ಒಂದು ಟೆಂಪಲ್ ಇದೆ ಸರಿನಾ. ಆ ಟೆಂಪಲ್ ಅಲ್ಲಿ ಸಿಕ್ಕಾಪಟ್ಟೆ ಫಂಡ್ಸ್ ಎಲ್ಲ ಇದೆ. ಏನ್ ಫಂಡ್ಸ್ ಅಪ್ಪ ಅಂದ್ರೆ, ಜನರಿಗೆ ಅಂದ್ರೆ ಯಾರ ಕೈಯಾಗಲ್ಲ ಮತ್ತೆ ಮಕ್ಕಳುಗಳಿಗೆ ಯಾರು ಅನಾಶಸ್ತ ಇರ್ತಾರಲ್ಲ ಅವ್ರಿಗೆ ಹೋಗಿ ಈ ಫಂಡ್ಸ್ ಎಲ್ಲ ಹೋಗಿ ಎಲ್ಲ ಕಡೆ ಫಂಡ್ಸ್ ಎಲ್ಲ ಕಲೆಕ್ಟ್ ಮಾಡಿ ಹೇಳ್ತಾರಲ್ಲ ಅವ್ರನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಅವ್ರ ಮಕ್ಕಳುಗಳಿಗೆ ದಾನ ಮಾಡೋದಕ್ಕೆ ಅಂತ ಫಂಡ್ ಸಿಕ್ಕಿದ್ದಾರೆ. ಇವ್ರೇನಪ್ಪ ಮಾಡ್ಬಿಟ್ಟಿದ್ದಾರೆ, ರಾಕ್ಸ್ ಪೈರೇಟ್ಸ್ ಯಾರ್ಯಾರು ಎಲ್ಲಾರು ಅನ್ಕೊಳ್ಳಿ. ಬಿಗ್ ಬಾಮ್ ಆಗಿರ್ಬೋದು, ಶೀಕಿ ಮತ್ತೆ ವ್ಯಾಂಗು ಮತ್ತೆ ಡಾನ್ ಮಾರ್ಲಿನ್ ಮತ್ತೆ ಫಿಶ್ಮೆನ್, ಬಾರ್ಬೆಲ್ಲು ಎಲ್ಲಾರು ಸೇರ್ಕೊಂಡು ಆ ಟೆಂಪಲ್ ನ ಧ್ವಂಸ ಮಾಡಾಕಿ ಇರೋ ಬರೋ ಎಲ್ಲ ಲೂಟ್ನು ಎತ್ಕೊಂಡು ಓಡ್ತಾವ್ರೆ. ಓ ಮೈ ಗಾಡ್, ಎಲ್ಲ ಓಡ್ತಾ ಇರ್ಬೇಕಾದ್ರೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಪ್ರೀಸ್ಟ್ ಇರ್ತಾನಲ್ಲ ಹೋಗ್ಬಿಟ್ಟು, ಅಯ್ಯೋ ನಿಮ್ಗೇನು ಅನ್ಸಲ್ವಾ ಇದೆಲ್ಲ ಮಕ್ಳುಗಳಿಗೆ ಕೈಲಾಗದಿರೋ ಅವ್ರಿಗೆ ದಾನ ಮಾಡೋಕೆ ಅಂತ ಇಟ್ಕೊಂಡ್ರು ಅಂತ, ಬರೀ ನೀವ್ ಯಾಕೆ ಇದೆಲ್ಲ ತಗೊಂಡ್ ಹೋಗ್ತಾ ಇದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಚಾರ್ಲೋಟ್ ಬಿಗ್ ಬಾಮ್ ಹೇಳ್ತಾಳೆ, ಹೌದಾ ಇದನ್ನೆಲ್ಲ ಅವ್ರಿಗೆ ಕೊಡಕ್ಕೆ ಅಂತ ಇಟ್ಕೊಂಡಿದ್ರೆ ನೀವ್ ಯಾಕೆ ಇದನ್ನ ಇಟ್ಕೊಂಡಿದ್ದೀರಾ, ಅದೆಲ್ಲ ಕೊಟ್ಬಿಡ್ಬೇಕು ತಾನೇ ನೀವು, ನಿಮ್ಮ ಹತ್ರ ಯಾಕೆ ಇಷ್ಟೊಂದೆಲ್ಲ ಇದೆ ದುಡ್ಡು ಅಂತ ಅವಳು ಹೇಳ್ತಾಳೆ. ಸೊ ಆಕ್ಚುಲಿ ಏನಪ್ಪಾ ಆಗಿರೋದು ಅಂದ್ರೆ, ಇದು ಫೌಂಡೇಶನ್ ಮತ್ತೆ ಏನೇ ಇದೆ ಇದೆಲ್ಲ ಫೇಕ್. ಇದು ನಿಜವಾಗ್ಲೂ ಇಲ್ವೇ ಇಲ್ಲ. ಇವ್ರ ಮಕ್ಕಳುಗಳಿಗೆ ಯಾವುದೇ ತರದ ದಾನ ಮಾಡಲ್ಲ. ಇವರು ಒಂದು ಫೌಂಡೇಶನ್ ತರ ಮಾಡ್ಕೊಂಡು ಇರೋಬರ ದುಡ್ಡೆಲ್ಲ ಕಲೆಕ್ಟ್ ಮಾಡ್ಕೊಂಡು ಇವ್ರಿಗೆ ಎಂಜಾಯ್ ಮಾಡೋದಕ್ಕೆ ಇರೋದಕ್ಕೆ ಅಂತ ಮತ್ತೆ ವರ್ಲ್ಡ್ ಗೌರ್ಮೆಂಟ್ಗೆ ಕೊಡಕ್ಕೆ ಅಂತ ಮಾಡಿಕೊಂಡಿರೋದು. ಈ ತರನು ಮಾಡ್ತಾ ಇದ್ದಾರೆ ಗುರು ಒನ್ ಪೀಸ್ ವರ್ಲ್ಡ್ ಅಲ್ಲಿ. ಓ ಮೈ ಗಾಡ್. ಮತ್ತೆ ಇವ್ರು ನಮ್ ವಿಷಯ ಎಲ್ಲ ಗೊತ್ತಾಗೋಯ್ತು ಅಂತ ಅನ್ಕೊಂಡು ಇವಾಗ ಪ್ರೀಸ್ ತರ ಇಟ್ಕೊಂಡು ಹಿಂಗೆ ಒಳ್ಳೆ ಕೈಲಾಗ್ದವ್ರ ತರ ನಿಂತ್ಕೊಂಡು ಅಯ್ಯೋ ಮಾಡ್ಬಿಡಿ ಅಂತ ಬೆಳ್ಕೊತಾ ಇದ್ರು. ಇವಾಗೆಲ್ಲ ಗೆಟಪ್ ಎಲ್ಲ ಚೇಂಜ್ ಮಾಡ್ಕೊಂಡು ಫುಲ್ ಎಲ್ಲ ಅಯ್ಯೋ ಇವ್ರು ನಮ್ ವಿಷಯ ಎಲ್ಲ ಗೊತ್ತಾಗೋಯ್ತು, ಇವ್ರು ನಮ್ಗೆ ಈ ಬುತ್ತಾನೆ ತೋರಿಸ್ಬೇಕು ಅಂದ್ಬಿಟ್ಟು ಎಲ್ಲ ಫುಲ್ ಎಲ್ಲ ವಾರ್ ಮಾಡಕ್ ರೆಡಿ ಆಯ್ತಾವ್ರೆ. ಆಮೇಲೆ ಹೇಳ್ತಾರೆ, ಅಯ್ಯೋ ಗೌರ್ಮೆಂಟ್ ಎಲ್ಲ ಬರೋ ಕಡೆ ಶಿಪ್ಸ್ ಎಲ್ಲ ಬರೋದ್ ಕಡೆ ಎಷ್ಟೊತ್ತಾಗುತ್ತೆ, ಇನ್ನ ನಮ್ ಕಡೆಯವರೆಲ್ಲ ಬರೋಕೆ ಎಷ್ಟೊತ್ತಾಗುತ್ತೆ ಅಂತ ಕೇಳಿದಾರೆ. ಅದಕ್ಕೆ ಅವರೆಲ್ಲ ಬರ್ತಾ ಇದಾರೆ, ಅವರೆಲ್ಲ ಆನ್ ದ ವೇ ಇದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಬರೋಕ್ಕಿಂತ ಮುಂಚೆ ಇವ್ರೆಲ್ಲ ನಾವು ಕಟ್ಟಾಕ್ಬೇಕು, ಇವ್ರನ್ನ ಇಲ್ಲಿಂದ ತಪ್ಪಿಸ್ಕೊಳಕ್ ಬಿಡಬಾರ್ದು ನಾವು ಅಂತ ಹೇಳ್ಬಿಟ್ಟು ಅವರೆಲ್ಲ ಫುಲ್ ಲಾಕ್ ಮಾಡಕ್ ಇದ್ದಾರೆ. ಇದೆಲ್ಲ ಆದ್ಮೇಲೆ ಅವ್ರು ಎಲ್ಲಿಂದ ಚಿನ್ನೆಲ್ಲ ತೆಗಿರ್ತಾರಲ್ಲ ಫುಲ್ ಒಂಥರ ಆಳ ತರ ಒಂಥರ ತೊಟ್ಟಿ ತರ ಇದೆ ಸರಿನಾ, ತೊಟ್ಟಿ ಅಂತೀನಿ ಸಂಪಿರುತ್ತಲ್ಲ ನಮ್ ಕಡೆ ಸಂಪ್ ತರ ಇದೆ, ಅದು ಫುಲ್ ಮಾಮೂಲಿ ಹೊರಗಡೆ ಓಪನ್, ಕೆಳಗಡೆ ಫುಲ್ ಎಲ್ಲ ದೊಡ್ಡ ಚೇಂಬರ್ ತರ ಅಲ್ಲೆಲ್ಲ ಫುಲ್ ಇಟ್ಟಿದ್ರು ಸರಿನಾ. ಆ ಚೇಂಬರ್ ಇಂದ ಎತ್ಕೊಂಡ್ಬಂದ್ಬಿಟ್ಟು ಯಾರ್ಯಾರು ಆಚೆ ಬಂದಿದ್ದಾರೆ, ಶೀಕಿ ಮತ್ತೆ ಬಿಗ್ ಮಾಮು ಮತ್ತೆ ವ್ಯಾಂಗು ಮತ್ತೆ ಬಾರ್ಬೆಲ್ಲು ಆ ತರ ಇವರೆಲ್ಲ ಆಚೆ ಬಂದಿದ್ದಾರೆ. ಆದ್ರೆ ಇನ್ನ ಯಾರಿದಾರ ಒಳಗಡೆ ಇನ್ನು ವೈಟ್ ಬಿಯರ್ಡ್ ಇದ್ದಾನೆ ಆ ಸಂಪೊಳಗಡೆ, ಇನ್ನು ಸಂಪೊಳಗಡೆ ವೈಟ್ ಬಿಯರ್ಡ್ ಇದ್ದಾನೆ, ಮತ್ತೆ ಕೈಡೋ ಇದ್ದಾನೆ, ಮತ್ತೆ ಯಾರು ಸಿಲ್ವರ್ ಆಕ್ಸ್ ಕ್ಯೋ ದ ವಿಕೆಡ್ ಅವನು ಕೂಡ ಅದೇ ಒಳಗಡೆ ಅದೇ ರೂಮ್ ಒಳಗಡೆ ಇದ್ದಾನೆ. ಸೊ ಇವರೆಲ್ಲ ಇಷ್ಟು ಜನ ಮೇಲೆ ಹೋಗ್ಬಿಟ್ಟು ಅವ್ರನ್ನ ಲಿಫ್ಟ್ ಕೆಳಗಡೆ ಕಳಿಸಿಲ್ಲ. ಒಂದ್ಸರಿ ಇವೆಲ್ಲ ಟ್ರಿಪ್ ಮೇಲೆ ಹೋಗ್ಬಿಟ್ಟು ಇನ್ನೊಂದು ಟ್ರಿಪ್ಗೆ ಲಿಫ್ಟ್ ಕೆಳಗಡೆ ಬರ್ಬೇಕಿತ್ತು, ಇವರೆಲ್ಲ ಮೆತ್ಕೊಂಡು ಮತ್ತೆ ಮೇಲೆ ಹೋಗೋದಕ್ಕೆ. ಆದ್ರೆ ಲಿಫ್ಟ್ ಕಳಿಸಿಲ್ಲ. ಇವರೆಲ್ಲ ಅದ್ರ ಒಳಗಡೆ ಇದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಶೀಕಿ ಏನ್ ಮಾಡ್ಬಿಡ್ತಾನೆ ಅಂದ್ರೆ, ಒಂದು ಬಾಂಬ್ ಕಾರ್ಟೂನಿಸ್ಟ್ ಬಾಂಬ್ ಬರುತ್ತಲ್ಲ, ಆ ಕಾರ್ಟೂನಿಸ್ಟ್ ಬಾಂಬ್ ನ ತೆಗೆದ್ಬಿಟ್ಟು ಆ ಸಂಪ್ ಒಳಗಡೆ ಹಾಕ್ಬಿಡ್ತಾನೆ. ವೈಟ್ ಬಿಯರ್ಡ್ ಇದ್ದಾನೆ, ಕೈಡೋ ಇದ್ದಾನೆ, ಮತ್ತೆ ಸಿಲ್ವರ್ ಆಕ್ಸ್ ಇದ್ದಾನೆ.
ಇವರೆಲ್ಲ ಅದ್ರೊಳಗಡೆ ಇದ್ರು ಇವನು ಅವ್ರಿಗೆ ಗೊತ್ತಿದ್ದೇನೆ ಗೊತ್ತು ಮಾಡ್ಕೊಂಡು ಇದ್ರೊಳಗಡೆ ಇದಾರಾ ಅಂತ ಅಂದ್ಬಿಟ್ಟು ಬಾಂಬ್ ತೆಗೆದು ಅದ್ರೊಳಗಡೆ ಹಾಕ್ತಾನೆ. ಸೊ ಯಾಕಪ್ಪ ಆಗ್ತಾನೆ ಅಂದ್ರೆ ಇವರೆಲ್ಲ ಸತ್ತೋಗ್ಬಿಟ್ರೆ ನಮ್ಗೆ ಇದರಲ್ಲೆಲ್ಲ ಪಾರ್ಟ್ ನಮ್ಗಿನ್ನ ಜಾಸ್ತಿ ಸಿಗುತ್ತೆ ಪಾಲು ಅಂತ. ಇವ್ರಿಷ್ಟೆಲ್ಲ ಸತ್ತೋಗ್ಬಿಟ್ರೆ ನಮ್ಗಿನ್ನ ಜಾಸ್ತಿ ಪಾಲು ಸಿಗುತ್ತೆ ಈ ಚಿನ್ನದಲ್ಲೆಲ್ಲ ಅಂತ ಅಂದ್ಬಿಟ್ರೆ ಮತ್ತೆ ಆ ಬಾಂಬ್ ಹಾಕ್ಬಿಟ್ಟು ಈ ತರ ಮಾಡ್ತಾನೆ. ಸೊ ಹೇಳನಲ್ಲ ಅವ್ರಿಗೆ ನಾರ್ಮಲ್ ನಮ್ಮ ತರ ಒನ್ ಪೀಸ್ ಅಲ್ಲಿರುವಂತ ಸ್ಟ್ರಾ ಹ್ಯಾಟ್ಸ್ ಇರ್ತಾರೆ. ಒಬ್ರಿಗೆ ಅವ್ರ ಮೇಲೆ ಕನ್ಸರ್ನ್ ಎಲ್ಲ, ಒಬ್ರು ಎಲ್ಲಾರು ಸಾಯ್ಸಕ್ಕೆ ನೋಡ್ತಾ ಇರ್ತಾರೆ, ಎಲ್ಲಾರನ್ನೂ ಸಾಯ್ಸಕ್ಕೆ ನೋಡ್ತಾ ಇರ್ತಾರೆ ಅವ್ರು. ಯಪ್ಪ ಈ ತರ ಎಲ್ಲ ಆದ್ಮೇಲೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಬಾಂಬ್ ಬ್ಲಾಸ್ಟ್ ಆಗಾದ್ಮೇಲೆ ಎಲ್ಲ ಧ್ವಂಸ ಆಗುತ್ತೆ. ಮತ್ತೆ ಆ ಲಾಕ್ಸ್ ನಲ್ಲಿ ಅದೇ ಪ್ರೀಸ್ಟ್ ಗಳ ಇರ್ತಾರಲ್ಲ ಅವರೆಲ್ಲ ಫುಲ್ ಗೌರ್ಮೆಂಟ್ ಕಡೆ ಅಂತ ಗೊತ್ತಾದ್ಮೇಲೆ ಎಲ್ಲಾರು ಗೇಟ್ನು ಲಾಕ್ ಮಾಡಕ್ ಶುರು ಮಾಡ್ತಾರೆ. ಇವು ಲಾಕ್ ಮಾಡ್ಬಿಟ್ರಲ್ಲ ಹೆಂಗ್ ತಪ್ಪಿಸ್ಕೊಳ್ಳೋದು ಅಂತ ನೋಡ್ತಾ ಇರ್ತಾರೆ ಎಲ್ಲಾರು ನೋಡ್ತಾ ಇರ್ಬೇಕಾದ್ರೆ ನಾವೊಂದು ಸೀನ್ ನೋಡ್ತೀವಿ. ಅಂಡ್ ಇಟ್ ವಾಸ್ ಮಾರ್ವಲಸ್ ಆಸಮ್ ಅಂತ ಹೇಳ್ತೀರಿ. ಏನಪ್ಪ ಅಂದ್ರೆ ಆ ಐಲ್ಯಾಂಡ್ ಏನಿದೆ, ಆ ಟೆಂಪಲ್ ಏನಿದೆ, ಆ ಐಲ್ಯಾಂಡ್ ಪೂರ್ತಿ ಸಮುದ್ರನು ಸೇರಿಸಿ ಎಲ್ಲ ಹಿಂಗೆ ಡೊಂಕಾಗಿ ಹಿಂಗಾಗಿ ಸ್ಟ್ರೇಟ್ ಆಗುತ್ತೆ. ಹಿಂಗಿದ್ದು ಹಿಂಗಾಗುತ್ತೆ. ಅಂಡ್ ಇಟ್ಸ್ ವೈಟ್ ಬಿಯರ್ಡ್. ಹೌದು, ವೈಟ್ ಬಿಯರ್ಡ್ ನ ಕ್ವೇಕ್ ಫ್ರೂಟ್ ಇಂದ ಮಾಡಿರುವಂತ ಒಂದು ಕ್ವೇಕ್ ಇದು. ಓ ಬೈ ಗಾಡ್, ಇದೇ ತರ ನಾವು ಮರೀನ್ ಫೋರ್ಡ್ ಅಲ್ಲೂ ನೋಡಿದ್ವಿ ಹೆಂಗೆ ಶಿಫ್ಟ್ ಆಗಿತ್ತು ಅಂತ. ಅದೇ ತರನೇ ಇಲ್ಲೂ ನಡೆಯುತ್ತೆ. ಸೊ ಈ ಟೈಮ್ ಆಲ್ರೆಡಿ ಇಲ್ಲಿಗೆ ವೈಟ್ ಬಿಯರ್ಡ್ಗೆ ಅವನ ಕ್ವೇಕ್ ಫ್ರೂಟ್ ಸಿಕ್ಕಿದೆ. ಓ ಬೈ ಗಾಡ್, ಇಷ್ಟೊತ್ತಿಗೆ ಆಲ್ರೆಡಿ ವೈಟ್ ಬಿಯರ್ಡ್ ಅವನು ಕ್ವೇಕ್ ಫ್ರೂಟ್ ನ ತಿಂದಿದ್ದಾನೆ. ಅವ್ನಿಗೆ ಆಲ್ರೆಡಿ ಪವರ್ಸ್ ಎಲ್ಲ ಇದೆ, ಸರಿನಾ? ಇಡೀ ಟೆಂಪಲ್ ಆ ಅರ್ಥಕ್ವೇಕ್ ಇಂದ ಧ್ವಂಸ ಆಗುತ್ತೆ. ಎಲ್ಲಾರು ಆಚೆ ಬರ್ತಾರೆ, ಮತ್ತೆ ಬಿಗ್ ಬಾಂಬ್ ಎಲ್ಲ ಆಚೆ ಬಂದು ನೋಡ್ತಾರೆ. ಮತ್ತೆ ವೈಟ್ ಬಿಯರ್ಡ್, ಕೈಡೋ ಎಲ್ಲರೂ ಆರಾಮಾಗಿದ್ದಾರೆ. ಮತ್ತೆ ಸಿಲ್ವರ್ ಆಕ್ಸ್ ಕೂಡ ಎಲ್ಲರೂ ಆರಾಮಾಗಿದ್ದಾರೆ. ಈ ಪವರ್ ನ ನೋಡ್ಬಿಟ್ಟು ಕೈಡೋಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಅಯ್ಯೋ, ನಂಗೆ ನೀನ್ ನೋಡಿ ಸಿಕ್ಕಾಪಟ್ಟೆ ಜಲಸಿ ಫೀಲ್ ಆಗ್ತಿದೆ, ಯಾಕಂದ್ರೆ ನನಗೆ ಆತರ ಶಕ್ತಿ ಎಲ್ಲ ಇಲ್ವಲ್ಲ, ಆತರ ಎಲ್ಲ ಮಾಡಕ್ ಆಗಲ್ವಲ್ಲ ಅಂತ ನನಗೆ ಫೀಲ್ ಆಗ್ತಿದೆ ಅಂತ ಕೈಡೋ ಹೇಳ್ತಾನೆ. ಅದಕ್ಕೆ ವೈಟ್ ಬಿಯರ್ಡ್ ಒಂಥರ ಏನೋ ಏನಂತಾರಲ್ಲ, ಅದು ಒಂಥರ ಸಜೆಷನ್ ಕೊಡ್ತಾನೆ, ಮತ್ತೆ ಒಂಥರ ಮಾರ್ಗದರ್ಶನ ತೋರಿಸ್ತಾನೆ. ಅಂತಂದ್ರೆ ನಿನಗೆ ಪವರ್ ಡೆವಿಲ್ ಫ್ರೂಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅನ್ಸುತ್ತೆ, ಹುಷಾರಾಗಿ ಚೂಸ್ ಮಾಡು. ಯಾಕಂದ್ರೆ ನೀನು ಒಂದ್ಸರಿ ಡೆವಿಲ್ ಫ್ರೂಟ್ ನ ಚೂಸ್ ಮಾಡಿದ್ರೆ ನೀನ್ ಲೈಫ್ ಟೈಮ್ ಸ್ವಿಮ್ ಮಾಡೋದ್ ಕಳ್ಕೊಳ್ತೀಯ. ಮತ್ತೆ ನೀನು ಚೂಸ್ ಮಾಡಕ್ ಮುಂಚೆ ಯಾವ ತರ ಶಕ್ತಿನ ಚೂಸ್ ಮಾಡ್ತಿದ್ಯಾ ಅದನ್ನ ನೆನ್ಪಲ್ಲಿ ಇಟ್ಕೋ. ಯಾವ ತರ ನಿನ್ ಬೇಕು ಅನ್ನೋದನ್ನ ನೆನ್ಪಲ್ಲಿ ಇಟ್ಕೋ. ಇಲ್ಲ ನೀವು ಯಾವ್ದಾದ್ರು ಚೂಸ್ ಮಾಡ್ಬಿಡ್ತೀಯ ಯಾವ್ದಾದ್ರು, ಯಾಕಂದ್ರೆ ಆ ಪವರ್ಸೇ ನಿನ್ ಬಾಡಿಲಿ ನೀನ್ ಸಾಯೋವರೆಗೂ ಇರುತ್ತೆ ಅಂತ ಹೇಳ್ತಾನೆ. ಒಳ್ಳೆ ಒಂಥರ ಅಪ್ಪಂದ್ರು ಮಕ್ಕಳಿಗೆ ಹೇಳ್ಕೊಡ್ತಾರಲ್ಲ, ಯಾವ್ದಾದ್ರು ಒಂದು ವಿಷಯ ಆದ್ರೂ ಏನಾದ್ರು ಹೇಳ್ಕೊಡ್ತಾರಲ್ಲ, ಆ ತರನೇ ಹೇಳ್ಕೊಡ್ತಿದ್ದಾನೆ ಆಲ್ರೆಡಿ. ನೋಡಿ, ಇವರು ಒಳ್ಳೆ ಅಪ್ಪ ಅಂದ್ರೆ ಯಾರ್ಯಾರಿಗೋ ಎಲ್ಲ ಹೇಳ್ಕೊಡ್ತಾರೆ. ಅರವಳ್ಳಿ ಅದೇನು ಹೇಳ್ತಿರೋ ನಂಗೆ ಅದು ಗೊತ್ತಿಲ್ಲಪ್ಪ. ಆಮೇಲೆ ಸಿಲ್ವರ್ ಆಕ್ಸ್ಗೆ ಸಿಕ್ಕಾಬಟ್ಟೆ ಕೋಪ ಬಂದ್ಬಿಟ್ಟಿದೆ, ಯಾರು ಇವನ ಹತ್ರ ಬಾಂಬ್ ಹಾಕಿದ್ದು ಅಂತ. ಅಂಡ್ ಅವನಿಗೆ ಗೊತ್ತಾಗಿದೆ ಇಟ್ಸ್ ಶೀಕಿನೇ ಹಾಕಿರೋದು ಈ ಬಾಂಬ್ ಇವ್ರ ಹತ್ರ ಅಂತ. ಅವನು ಹೋಗ್ಬಿಟ್ಟು ನೀನೆನ್ನ ಬಾಂಬ್ ಹಾಕಿದ್ದು, ಯು ಬಾಸ್ಟರ್ಡ್ ಶೀಕಿ ಅಂತ ಹೊಡಿತಾನೆ. ಅದಕ್ಕೆ ಶೀಕಿ ಇಲ್ಲ ನಾನು ಸುಮ್ನೆ ಹೇಳಿ ಮಾಡಿದ್ದು, ನನಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತದೆ, ನೀನು ಬದುಕಿರೋದು ನಂಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇದೆ ಅಂತ ಅವನು ಫುಲ್ ಕಾಮಿಡಿ ಮಾಡ್ಕೊಂಡು ಹೇಳ್ಬಿಡ್ತಾನೆ. ಇಷ್ಟೆಲ್ಲ ಆದ್ಮೇಲೆ ನೆಕ್ಸ್ಟ್ ಎಲ್ಲ ರಾಕ್ಸ್ ಹತ್ರ ಪೈರೇಟ್ಸ್ ಹತ್ರ ಬರ್ತಾರೆ. ರಾಕ್ಸ್ ಮತ್ತೆ ಇಲ್ಲಿದ್ದಾನೆ ಯಾರು ಕ್ಯಾಪ್ಟನ್ ಜಾನ್, ಇವರೆಲ್ಲ ಶಿಪ್ ಹತ್ರ ಇದ್ದಾರೆ. ಶಿಪ್ ಹತ್ರ ಬಂದ್ಬಿಟ್ಟು ಎಲ್ಲರೂ ಇವಾಗ ಆನ್ ಬೋರ್ಡ್ ಆಗ್ತಾರೆ. ಆನ್ ಬೋರ್ಡ್ ಆಗಿದ ತಕ್ಷಣ ಎಲ್ಲರೂ ಬನ್ನಿ, ಎಲ್ಲ ಬೇಗ ಹೋಗೋಣ, ಎಲ್ಲ ಆನ್ ಬೋರ್ಡ್ ಆಗಿ ಅಂತ ಹೇಳ್ತಾರೆ. ಎಲ್ಲ ಲೂಟ್ ಎಲ್ಲ ಎತ್ಕೊಂಡು ಎಲ್ಲ ಒಳಗಡೆ ಬರ್ತಾರೆ. ಒಳಗಡೆ ಬಂದು ನೋಡಿದ್ರೆ ಇವರ ಶಿಪ್ ಸುತ್ತ ಎಲ್ಲ ಮರೀನ್ ಶಿಪ್ಸ್ ಸರೌಂಡಿಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲಾ ಕಡೆನೂ ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲೂ ಗ್ಯಾಪೇ ಬಿಟ್ಟಿಲ್ಲ, ಎಲ್ಲಾ ಕಡೆನೂ ಲಾಕ್ ಮಾಡ್ಕೊಂಡಿದ್ದಾರೆ. ಅಂಡ್ ಈ ಸರೌಂಡಿಂಗ್ ಶಿಪ್ ನ ನೋಡ್ಬಿಟ್ಟು ಎಲ್ಲರಿಗೂ ಶಾಕ್ ಆಗುತ್ತೆ. ಇಷ್ಟೊಂದು ಶಿಪ್ಪು ಸಡನ್ ಆಗಿ ಎಲ್ಲಿಂದ ಬಂತು ಅಂತ ಎಲ್ಲರಿಗೂ ಶಾಕ್ ಆಗುತ್ತೆ. ಅಂಡ್ ವೈಟ್ ಬಿಯರ್ಡ್ ಕೂಡ ಅದೇ ಹೇಳ್ತಾನೆ, ಇಷ್ಟೊಂದು ಮರೀನ್ ಶಿಪ್ಪು ಇಷ್ಟು ಬೇಗ ಬರಕ್ ಚಾನ್ಸ್ ಇಲ್ವಲ್ಲ, ಎಲ್ಲೋ ಇನ್ಸೈಡ್ ಇಂದ ಲೀಕ್ ಆಗಿರ್ಬೇಕು ವಿಷಯ ಅಂತ ಡೌಟ್ ಬರುತ್ತೆ. ಅಂಡ್ ನನಗೂ ಅದೇ ಡೌಟ್ ಹೊಡಿತಾ ಇದೆ. ಒಟ್ನಲ್ಲಿ ಇವ್ರ ಪೈರೇಟ್ ಕ್ರೂ ಒಳಗಡೆ ಯಾರಾದ್ರೂ ಒಬ್ಬ ಬಿಟ್ರೇಲ್ ಬಾಳಕ್ಕೆ ಏನಾದ್ರು ಒಬ್ಬ ಇರಬೇಕು ಅಂತ ಅನಿಸ್ತಾ ಇದೆ. ನಿಮ್ಗೆ ಯಾರು ಇರ್ಬೋದು, ಯಾರು ಈ ತರ ರಾಕ್ಸ್ ಪೈರೇಟ್ಸ್ಗೆ ಬಿಟ್ರೆ ಮಾಡ್ಬೋದು, ಮತ್ತೆ ಗೌರ್ಮೆಂಟ್ಗೆಲ್ಲ ಇನ್ಫಾರ್ಮೇಶನ್ ಕಳಿಸ್ತಾ ಇರ್ಬೋದು, ಸ್ಪೈ ಆಗಿರ್ಬೋದು ಅಂತ ಕ್ರಿಮಿನಲ್ಸ್ ಕೆಳಗೆ ಮಾಡ್ತಿದ್ವಿ. ನನಗೆ ಡೌಟ್ ಹೊಡಿತಾ ಇರೋದು ನನಗೆ ಸಿಲ್ವರ್ ಆಕ್ಸ್ ಮೇಲೆ. ಯಾಕಂದ್ರೆ ಅವನು ಸೇರ್ಕೊಳ್ಳೋದು ಒಂಥರ ಮಾಸ್ ಆಗಿ ಸಖತ್ತಾಗಿ ತೋರಿಸಿದ್ದಾರೆ.
ಅದಕ್ಕೋಸ್ಕರ ನನಗೆ ಸಿಲ್ವರ್ ಆಕ್ಸ್ಪೆಂಟ್ ಡೌಟ್ ಹೊಡಿತಾ ಇದೆ. ನಿಮ್ಗೆ ಯಾರು ಅನ್ಸುತ್ತೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಸರಿನಾ. ಮತ್ತೆಲ್ಲರೂ ಗೆಟ್ ರೆಡಿ ಗಾಯ್ಸ್, ನೀವು ಇನ್ನೊಂದು ಚಾಲೆಂಜ್ ಎದುರಿಸ್ಬೇಕು, ನಾವೆಲ್ಲ ಫೈಟ್ ಮಾಡ್ಬೇಕು ಇವಾಗ ಅಂತ ರಾಕ್ಸ್ ಹೇಳ್ತಾನೆ. ಮತ್ತೆ ಎಲ್ಲರೂ ಸೇರ್ಕೊಂಡು ಆ ಎಲ್ಲಾ ಶಿಪ್ನು ಸಂಕ್ ಅಂದ್ರೆ ಎಲ್ಲ ಮುಳುಗಿಸ್ಬಿಡ್ತಾರೆ, ಎಲ್ಲಾರು ಧ್ವಂಸ ಮಾಡಾಕ್ತಾರೆ. ಮತ್ತೆ ನರೇಟರ್ ಬಂದು ಹೇಳ್ತಾರೆ, ಇನ್ ಅ ಮೇನ್ ಆಫ್ 2 years ಸಿನ್ಸ್ ದೇರ್ ಫಾರ್ಮೇಶನ್ ದ ರೆಕಾರ್ಡ್ ಆಫ್ ದ ರಾಕ್ ಪೈರೇಟ್ ಸ್ಪೋಕ್ ದಟ್ ಫಾರ್ ಇಟ್ ಸೆಲ್ಫ್ ಅಂತ ಹೇಳ್ತಾರೆ. ಮತ್ತೆ 16 ಡಾಕ್ಯುಮೆಂಟ್ ರೈಟ್ಸ್ ಆಗಿದೆ, ಮತ್ತೆ 76 ಸಂಕಿನ್ ಶಿಪ್ಸ್ ಮಾಡಿದ್ದಾರೆ. ಇವರೆಲ್ಲ ಸೇರ್ಕೊಂಡು 76 ಶಿಪ್ಸ್ ನ ಮುಳುಗ್ಸಾಕಿದ್ದಾರೆ. ಬರೀ ಇವ್ರ ಟೀಮ್ ಫಾರ್ಮ್ ಆಗಿ 2 ವರ್ಷ ಆಗಿರೋದು. ಆ 2 ವರ್ಷದಲ್ಲಿ ಇಷ್ಟೆಲ್ಲ ಧ್ವಂಸ ಮಾಡಿ ಹಾಕಿದ್ದಾರೆ ಅಂತ. ಮತ್ತೆ ಅವಲ್ಲಿ ಮರೀನ್ ಶಿಪ್ಸ್ ನ ಹೆಂಗೆ ಧ್ವಂಸ ಮಾಡ್ತಿದ್ದಾರೆ ಎಲ್ಲ ಪ್ಯಾನಲ್ ಅಲ್ಲಿ ತೋರಿಸ್ತಾರೆ. ಮತ್ತೆ ಇನ್ನ ನರೇಟರ್ಸ್ ಕಂಟಿನ್ಯೂ ಮಾಡ್ತಾರೆ. 14 ports reduces to ash, 5 towns wiped off from map ಅಂತ ಹೇಳ್ತಾರೆ. 14 ಶಿಪ್ ನಿಂತ್ಕೊಳ್ಳುವಂತ ಪೋರ್ಟ್ ಗಳನ್ನ ಇವರು ಧ್ವಂಸ ಮಾಡಿ ಬರ್ನ್ ಮಾಡಿ ಸುಟ್ಟಾಕಿದ್ದಾರೆ. ಮತ್ತೆ 5 ಟೌನ್ 5 ಊರುಗಳನ್ನ ಮ್ಯಾಪ್ ಇಂದನೇ ಇಲ್ಲ ಅನ್ಸ್ಬಿಟ್ಟಿದ್ದಾರೆ. ಮತ್ತೆ 1 ನೇಷನ್ ಬಾಟ್ ಟು ರೂನ್ ಅಂತ ಹಾಕಿದ್ದಾರೆ. ಒಂದು ಇಡೀ ನೇಷನ್ನೇ ಧ್ವಂಸ ಮಾಡಿ ಚಿತ್ರಣ ಮಾಡಾಕ್ಬಿಟ್ಟವ್ರೆ. ಅಂಡ್ ಫ್ಯಾನ್ಸ್ ಗಳು ಸ್ಪೆಕ್ಯುಲೇಟ್ ಮಾಡ್ತಾ ಇರೋದು ಈ ಒಂದು ನೇಷನ್ ಯಾವ್ದಿರ್ಬೋದು ಅಂದ್ರೆ, ನಿಮಗೆ ಮೀಹಾಕು ಇರುವಂತ ಜಾಗ ನೆನಪಿರ್ಬೋದು. ಆ ನೇಷನ್ ಸಿಕ್ಕಾಪಟ್ಟೆ ರೂವನ್ ಆಗಿದೆ. ಮುಂಚೆಯಲ್ಲಿ ಬ್ಯಾಟಲ್ ಎಲ್ಲ ನಡೆದಿತ್ತು, ಮನುಷ್ಯರು ಒಬ್ರಿಗೊಬ್ರು ಸಾಯಿಸ್ಕೊತಾ ಇದ್ರು ಅಂತೆಲ್ಲ ಹೇಳಿದ್ರು. ಅದೇ ನೇಷನ್ ಇರಬಹುದಾ ಅಂತ ಡೌಟ್ ಹೊಡಿದೆ. ನನಗೂ ಅದೇ ಅನ್ನಿಸ್ತಾ ಇದೆ. ನಿಮ್ಗೆ ಅನಿಸುತ್ತೆ ಕೆಳಗೆ ಕಾಮೆಂಟ್ ಮಾಡ್ತಿಸಿ. ಒಂದು ನೇಷನ್ ಇಡೀ ನೇಷನ್ ರೂವನ್ ಆಗಿ ಹೋಗಿದೆ, ಅದೇ ಇರ್ಬೋದು ಅಂತ. ಮತ್ತೆ ಹೇಳ್ತಾರೆ 3 unpredicted volcanoes, violation of Article 18 of international law and 25 criminal records quickly erased ಅಂತ. ಸೊ ಒನ್ ಪೀಸ್ ವರ್ಲ್ಡ್ ಅಲ್ಲೂ ಲಾ, ಜಸ್ಟಿಸ್ ಮತ್ತೆ ನಂಬರ್ಸ್ ಎಲ್ಲ ಇದೆ. ನಾವ್ ಹಿಂಗ್ ಹೇಳ್ತೀವಿ 302 ಯಾತರ ಎಲ್ಲ ನಂಬರ್ಸ್ ಎಲ್ಲ ಹೇಳ್ತೀವಲ್ಲ ಲಾಸ್ ಅಲ್ಲಿ, ಅದೇ ತರ ಇಲ್ಲೂ ಕೂಡ ಆರ್ಟಿಕಲ್ಸ್ ಅಲ್ಲಿ ನಂಬರ್ಸ್ ಎಲ್ಲ ಇದೆ, ಅದನ್ನ ಫಾಲೋ ಕೂಡ ಮಾಡ್ತಾರೆ ಅಂತ ಹೇಳ್ತಾರೆ. ಓ ಮೈ ಗಾಡ್, ಕ್ರೇಜಿ. ಅಂಡ್ ಇಂಪಾರ್ಟೆಂಟ್ ವಿಷಯ ಹೇಳಪ್ಪ ಅಂದ್ರೆ, ಈವನ್ ವಿತ್ ದ ಫ್ಯೂಚರ್ ಪೈರೇಟ್ ಕಿಂಗ್ ಗೋಲ್ಡಿ ರಾಜರ್ ಸೆಲ್ಲಿಂಗ್ ದ ಸೀಸ್, it would not be an overstatement to refer to the period as the era of rocks ಅಂತ. ಏನಪ್ಪಾ ಅಂದ್ರೆ, ಈವನ್ ದಿ ಪೈರೆಂಟ್ ಕಿಂಗ್ ಗೋಲ್ಡ್ ಡಿ ರಾಜರ್ ಅವರು ಸೇಲ್ ಮಾಡ್ತಿದ್ರು, ಇದೇ ಟೈಮಲ್ಲೇ ಅವರು ಕೂಡ ಎಲ್ಲ ಆಕ್ಟಿವ್ ಆಗಿದ್ರು. ರಾಕ್ಸ್ ಪೈರೆಟ್ ಇದು ಎರಾ ಅಂತ ಜನ ಮಾತಾಡ್ಕೊಳ್ತಾರೆ ಅಂತ. ಈವನ್ ಗೋಲ್ಡಿ ರಾಜರ್ ಇದ್ರೂ ಕೂಡ ಇದು ರಾಕ್ಸ್ ಎರಾ ಅಂತ ಜನ ಮಾತಾಡ್ಕೊಳ್ತಾರೆ ಗಾಯ್ಸ್. ಇದು ಯಾವ ತರಪ್ಪ ಅಂದ್ರೆ, ನೀವು ಲೂಫಿ ನಾವು ಎಲ್ಲ ಕಡೆ ನೋಡಿರ್ತೀವಿ. ಅವ್ನು ಲೂಫಿ ಎಲ್ಲ ವರ್ಲ್ಡ್ ರನ್ ಸೋಲ್ಸೋದಾಗಿರ್ಬೋದು, ಗಾಡ್ಸ್ ನೇ ಸೋಲ್ಸೋದಾಗಿರ್ಬೋದು, ಎಷ್ಟೇ ಬೌಂಟಿ ತಗೊಂಡ್ರು ಎಲ್ಲ ಕಡೆ ಇವಂದೇ ಹವಾ ಇದ್ರು. ಆದ್ರೆ ಲೂಫಿ ಇದ್ದಂಥದ್ದು ವೈಟ್ ಬಿಯರ್ಡ್ ಇದ್ದ, ಮತ್ತೆ ಕೈಡೋ ಇದ್ದ, ಮತ್ತೆ ಬಿಗ್ ಬಾಮ್ ಎಲ್ಲ ಅವಾಗ ಆಕ್ಟಿವ್ ಆಗೇ ಇದ್ರು. ಸೊ ಅದೆಲ್ಲ ಲೂಫಿ ಮಾಡಿದ್ದೆ ಆದ್ರೂ ಅವನಿಗಿಂತ ಜಾಸ್ತಿ ಆಕ್ಟಿವ್ ಆಗಿದ್ದು ಇವರೆಲ್ಲ ದೊಡ್ಡ ದೊಡ್ಡ ಹೆಸರು. ಅದಕ್ಕೋಸ್ಕರನೇ ಅದೇ ತರನೇ ಆಗಿರೋದು. ಫ್ಯೂಚರ್ ಪೈರೇಟ್ ಕಿಂಗ್ ಗೋಲ್ಡಿ ರಾಜರ್ ಆಕ್ಟಿವ್ ಆಗಿದ್ರು ಕೂಡ ಇದು ರಾಕ್ಸ್ ನ ಎರಾ ಆಗಿತ್ತು ಅಂತ ಜನ ಮಾತಾಡ್ಕೊಳ್ತಾರೆ. ಅಂಡ್ ಇಟ್ಸ್ ಕ್ರೇಜಿ ಕ್ರೇಜಿ. ಅಂಡ್ ಇವಾಗ ನಾವು ಶಿಫ್ಟ್ ಆಗ್ತೀವಿ. ಇದು ಒಂದು ಎನಿಶಿ ನ್ಯೂ ವರ್ಲ್ಡ್ ಅಂತ, ಎನಿಶಿ ಅಂತ ಒಂದು ವರ್ಲ್ಡ್. ಈ ಯಾವ್ದಪ್ಪ ವರ್ಲ್ಡ್ ಅಂದ್ರೆ, ಕಿಂಗ್ ಹೆರಾಲ್ಡ್ ನೇಷನ್ ಅಲ್ಲಿ ಮುಂಚೆ ಎಲ್ಬಾಫ್ ಅಲ್ಲಿ ಸಿಕ್ಕಾಪಟ್ಟೆ ಬರ ಬಂದ್ಬಿಟ್ಟಿತ್ತಲ್ಲ, ತಿನ್ನಕ್ಕೂ ಏನ್ ಗತಿರಿಲ್ಲ, ಸಿಕ್ಕಾಪಟ್ಟೆ ವಿಂಟರ್ ಎಲ್ಲ ಬಂದಿತ್ತಲ್ಲ. ಈ ಎನಿಶಿ ಅನ್ನೋ ಕಂಟ್ರಿ ಎಲ್ಬಾಫ್ಗೆ ಅವರ ಬರ ಬಂದಂತ ಕಾಲದಲ್ಲಿ ಇವರು ಹ್ಯೂಮನ್ಸ್ ಎಲ್ಲ ಸೇರ್ಕೊಂಡು ಆ ಎಲ್ಬಾಫ್ ಕಂಟ್ರಿಗೆ, ಜೈಂಟ್ಸ್ ಕಂಟ್ರಿಗೆ ಹೆಲ್ಪ್ ಮಾಡಿದ್ರು. ಸೊ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ, ಈ ಎನಿಶ್ ಕಂಟ್ರಿಗೆ ವರ್ಲ್ಡ್ ಗವರ್ಮೆಂಟ್ ಇಂದ ಥ್ರೆಟ್ ಬಂದ್ಬಿಟ್ಟಿದೆ. ಇವ್ರನ್ನೆಲ್ಲ ಕರ್ಕೊಂಡು ಒಂಥರ ಜೈಲ್ಗ ತರ ಎಲ್ಲರನ್ನು ಬಂದಿ ಮಾಡ್ಕೊಂಡು ಜನರನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದಾರೆ. ಸೊ ಇಲ್ಲಿಗೆ ಹೆರಾಲ್ಡ್ ಬಂದು ಅದನ್ನ ತಡಿತಾ ಇದ್ದಾನೆ. ಯಾಕಪ್ಪ ಅಂದ್ರೆ, ಇವರು ನಮ್ಮನ್ನ ಕಾಪಾಡಿದ್ರು, ನಮಗ್ ಬರ ಬಂದಿರೋ ಕಾಲದಲ್ಲಿ ನಮ್ಗೆ ಹ್ಯೂಮನ್ಸ್ ಎಲ್ಲ ಸೇರ್ಕೊಂಡು ಅವ್ರ ಗುಡ್ ಹಾರ್ಟ್ ಇಂದ ನಮ್ಗೆ ಸೇವ್ ಮಾಡಿದ್ರು. ಸೊ ಇವಾಗ ನಾನು ಇವ್ರಿಗೆ ಕರ್ಕೊಂಡು ಹೋಗೋದಕ್ಕೆ ಬಿಡಲ್ಲ, ಇವ್ರಿಗೆ ನಾನು ರಿಟರ್ನ್ ಮಾಡ್ಬೇಕು ಫೇವರ್ನ ಅಂತ ಅವನು ಬಂದು ಇಲ್ಲಿ ತಡಿತಾ ಇದ್ದಾನೆ ವರ್ಲ್ಡ್ ಗವರ್ಮೆಂಟ್ ನ. ಇವಾಗ ಇಲ್ಲೊಂದು ಇಂಟ್ರೆಸ್ಟ್ ವಿಷಯ ಏನಪ್ಪಾ ನಡೆಯೋದು ಅಂದ್ರೆ, ಗೌರ್ಮೆಂಟ್ಗೆ ಇವಾಗ ನಾನು ಅಲಯನ್ಸ್ ಆಗ್ಬೇಕು ಅಂತ ಇದೇ ಟೈಮ್ಗೆನೆ ಹೆರಾಲ್ಡ್ ಕೂಡ ಅಪ್ಲಿಕೇಶನ್ ಹಾಕಿದ್ದಾನೆ. ನನ್ನ ಕಂಟ್ರಿ ಎಲ್ಬಾಫು ಕೂಡ ಗೌರ್ಮೆಂಟ್ಗೆ ಅಲಯನ್ಸ್ ಬರಬೇಕು ಅಂತ ಅಪ್ಲಿಕೇಶನ್ ಕೊಟ್ಟಿದ್ದಾನೆ. ಮತ್ತೆ ಅದನ್ನ ಇಟ್ಕೊಂಡೆ ಇವಾಗ ಇವನು ಅದನ್ನು ಕೊಟ್ಟಿದ್ದಾನೆ. ಮತ್ತೆ ಇಲ್ಲಿ ಕಾಪಾಡಕ್ಕೂ ಗೌರ್ಮೆಂಟ್ ಹಂಗೆಷ್ಟು ನಿಂತ್ಕೋತಾ ಇದ್ದಾನೆ. ಸೊ ಇದೇ ಹೇಳೋದವನು,
ನಾ ಇದನ್ನ ಕ್ಲಿಯರ್ ಮಾಡ್ತಾ ಇದ್ದೀನಿ ನಿನಗೆ. ನೀನು ಇವಾಗ ತಾನೇ ಗೌರ್ಮೆಂಟ್ಗೆ ಅಲಯನ್ಸ್ ಆಗಬೇಕು ಅಂತ ಅಪ್ಲಿಕೇಶನ್ ಕೊಟ್ಟಿದ್ಯಾ, ಇನ್ನೇನಾದ್ರೂ ನಿನ್ನ ಕಂಟ್ರಿಲಿ ಏನ್ ಹೇಳೋದು ಅದ್ರ ಬಗ್ಗೆ ಮಾತಾಡ್ಬೇಕೇ ಹೊರತು ಬೇರೆಯವ್ರ ಕಂಟ್ರಿ ಬಗ್ಗೆ ತಲೆ ಹಾಕಬಾರ್ದು ನೀನು ಅಂತ ಅಂದ್ಬಿಟ್ಟು ಆ ಗೌರ್ಮೆಂಟ್ ಆಫೀಸರ್ ಅವನ್ಗೆ ಆರ್ಡರ್ ಮಾಡ್ತಾನೆ. ಇದನ್ನ ಕೇಳಿಸ್ಕೊಂಡು ಹೆರಾಲ್ಡ್ಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ಇದಂತ ನ್ಯಾಯ ಇದು, ಅವರೆಲ್ಲ ಏನು ತಪ್ಪು ಮಾಡಿಲ್ಲ, ಏನೂ ಮಾಡಿಲ್ಲ, ಇವರೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀರಾ ನೀವು ಅಂತೆಲ್ಲ ಫುಲ್ ಅವ್ನು ಕೋಪ ಮಾಡ್ಕೊಂಡಿದ್ದಾನೆ. ಮತ್ತೆ ಅಲ್ಲಿ ಹಿಂದೆ ಜನ ಎಲ್ಲ ಕೇಳ್ತಾ ಇದಾರೆ, ಅಯ್ಯೋ ನನಗೆ ಕಾಪಾಡಿ ಕಿಂಗ್ ಹೆರಾಲ್ಡ್, ನಮ್ಮನ್ನ ಕಾಪಾಡಿ ಅಂತೆಲ್ಲ ಕೇಳ್ಕೊತಾ ಇದಾರೆ. ಎಲ್ಲರೂ ಕಣ್ಣೀರು ಹಾಕೊಂಡು ಅವರೆಲ್ಲ ಕಟ್ಟಾಕ್ಬಿಟ್ಟಿದ್ದಾರೆ, ಸರಿನಾ. ಆಮೇಲೆ ಅವ್ನು ಹೇಳ್ತಾನೆ, ನಾವು ಇಲ್ಲಿಂದ, ಹೆರಾಲ್ಡ್ ಹೇಳ್ತಾನೆ, ನಾವ್ ಇಲ್ಲಿಂದ ಇವ್ರು ಕಾಪಾಡದೆ ನಾವು ಇಲ್ಲಿಂದ ವಾಪಸ್ ಹೋಗೋದೇ ಇಲ್ಲ ಅಂತ ಕಿಂಗ್ ಹೆರಾಲ್ಡ್ ಹೇಳ್ತಾನೆ. ಅದಕ್ಕೆ ಅವನು, ನಿನ್ ಕೆಲಸ ಎಷ್ಟಿದೆ ಅಂತ ನೋಡ್ಕೊಂಡ್ರೆ ಸರಿ, ಬೇರೆಯವ್ರ ಕಡೆ ತಲೆ ಹಾಕ್ಬೇಡ ಅಂತ ಅಂದ್ಬಿಟ್ಟು ಅವನು ಅಲ್ಲಿ ಹಿಂದೆ ನಿಂತಿದ್ದ ಒಬ್ಳು ಸರ್ವೇಲೆನ್ಸ್ಗೆ, ಅವನು ಒಬ್ಬ ನಾರ್ಮಲ್ ಜನಕ್ಕೆ ಅವನು ಶೂಟ್ ಮಾಡ್ತಾನೆ. ಇಲ್ಲಿ ಭುಜಕ್ಕೆ ಆ ಹುಡುಗಿಗೆ ಶೂಟ್ ಮಾಡ್ತಾನೆ. ಏನಾಯ್ತು ಗೊತ್ತಿಲ್ಲ, ಅವಳು ಸತ್ಲೋ ಎಲ್ಲೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವಳಿಗೆ ಶೂಟ್ ಮಾಡ್ತಾನೆ. ಇದನ್ನ ನೋಡ್ಬಿಟ್ಟು ಹೆರಾಲ್ಡ್ಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ಯೂಸ್ಕಾಮ್, ನೀನ್ ಬಿಡೋಲ್ಲ, ನೀನ್ ಹ್ಯೂಮನ್ನೇ ಅಲ್ಲ, ನೀನ್ ಮನುಷ್ಯನೇ ಅಲ್ಲ ನೀನು ಅಂದ್ಬಿಟ್ಟು ಅವನ ಶಿಪ್ ಇಂದ ಅವನ ದೊಡ್ಡ ಜೈಂಟ್ ಸೋಡ್ ತಗೊಂಡು ಅವನು ಮರೀನ್ ಶಿಪ್ ಮೇಲೆ ಅಟ್ಯಾಕ್ ಮಾಡೇ ಬಿಡ್ತಾನೆ. ಮತ್ತೆ ಧ್ವಂಸನೂ ಮಾಡಾಕ್ತಾನೆ ಅಲ್ಲಿನ ಶಿಪ್ಸ್ನ, ಮರೀನ್ ಶಿಪ್ಸ್ನ. ಮತ್ತೆ ಇಲ್ಲಿ ನ್ಯೂಸ್ ರಿಪೋರ್ಟ್ ಆಗಿದೆ. ಸೊ ನಾನು ಅನ್ಕೊಂಡಿದ್ದೆ ಈ ಕಾಲದಲ್ಲಿ ಯಾವುದೇ ತರದ ನ್ಯೂಸ್ ರಿಪೋರ್ಟರ್ಸ್, ಬಿಗ್ ನ್ಯೂಸ್ ಮೋರ್ಗನ್ ತರ ಯಾವುದೇ ತರ ನ್ಯೂಸ್ ರಿಪೋರ್ಟರ್ಸ್ ಇರಲ್ಲ ಅಂತ. ಬಟ್ ನೋ, ನ್ಯೂಸ್ ರಿಪೋರ್ಟರ್ಸ್ ಇದಾರೆ ಈ ಕಾಲದಲ್ಲೂ. ಮತ್ತೆ ಹೆಡ್ಲೈನ್ಸ್ ಏನಪ್ಪಾ ಅಂದ್ರೆ ನ್ಯೂಸ್ ರಿಪೋರ್ಟ್ದು, ಕಿಂಗ್ ಹೆರಾಲ್ಡ್ ಎಕ್ಸ್ಪೋಸ್ಡ್ ಅಂತ ಮೇನ್ ಟೈಟಲ್. ಎಲ್ಬಾಫ್ ಮಾರ್ನಾರ್ಚ್ ಸಂಕ್ಸ್ ಇನ್ಸೈಡ್ ದ ಬ್ಯಾಟಲ್ ಶಿಪ್, ಅಲೈನ್ಸ್ ವಿತ್ ಗೌರ್ಮೆಂಟ್ ರಿಸಾಲ್ವ್ಡ್ ಆಸ್ ಎ ಪ್ಲಾಯ್ ಅಂತ ಕೊಡ್ತಾರೆ. ಅಂದ್ರೆ ಇವಾಗ ಗೌರ್ಮೆಂಟ್ ಇವನ್ನ ಸೇರಿಸ್ಕೋಬೇಕೋ ಗೌರ್ಮೆಂಟ್ ಕಡೆಗೆ ಇಲ್ಲ ಬೇಡವೋ ಅಂತ ಯೋಚನೆ ಮಾಡ್ತಾ ಇದೆ. ಮತ್ತೆ ಕಿಂಗ್ ಹೆರಾಲ್ಡ್ ಎಕ್ಸ್ಪೋಸ್ ಆಗ್ಬಿಟ್ಟಿದ್ದಾನೆ, ವರ್ಲ್ಡ್ ಗೌರ್ಮೆಂಟ್ ಎದುರುಗಡೆನೆ ಬೀಳ್ತಾ ಇದ್ದಾನೆ ಅಂತ ಇವಾಗ ನ್ಯೂಸ್ ಬಂದಿರೋದು. ಸೊ ನ್ಯೂಸ್ ಒಂದು ಇದೆ, ಅದೊಂದು ನಂಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅನಿಸ್ತು. ನ್ಯೂಸ್ ಎಲ್ಲ ರಿಪೋರ್ಟರ್ಸ್ ಎಲ್ಲ ಇದ್ದಾರೆ, ಜರ್ನಲಿಸ್ಟ್ ಎಲ್ಲ ಇದ್ದಾರೆ ಅಂತ. ಮತ್ತೆ ಕಿಂಗ್ ಹೆರಾಲ್ಡ್ ಇವಾಗ ಆಲ್ರೆಡಿ ಅಪ್ಲಿಕೇಶನ್ ಕೊಟ್ಟಿದ್ದ ವರ್ಲ್ಡ್ ಗೌರ್ಮೆಂಟ್ಗೆ ಅಲೈನ್ಸ್ ಆಗಬೇಕು, ನಮ್ಮ ಕಂಟ್ರಿನೂ ಸೇರಿಸಬೇಕು ಅಂತ. ಅದಕ್ಕೆ ನಾವು ಬೌಂಡ್ರಿನ ಮತ್ತೆ ಅವನ ರೀಚ್ನ ಬೇಕಡೆ ಎಲ್ಲ ಕಡೆ ರೀಚ್ ಮಾಡಿಸ್ಕೊಳಕ್ಕೆ. ಆದ್ರೆ ಇದೇ ಟೈಮಲ್ಲಿ ಅವನ ಫ್ರೆಂಡ್ಶಿಪ್ ಕಂಟ್ರಿ, ಫ್ರೆಂಡ್ ಆಗ್ತಿರೋಂಥ ಕಂಟ್ರಿಗೆ ಪ್ರಾಬ್ಲಮ್ ಆಗಿರೋದ್ರಿಂದ ಅವನು ಹೆಲ್ಪ್ ಮಾಡಕ್ಕೆ ಅಂತ ಹೋಗಿದ್ದಾನೆ ಆಬ್ವಿಯಸ್ಲಿ. ಆದ್ರೆ ಇವರು ಗೌರ್ಮೆಂಟ್ ಅವರು ಅದನ್ನ ಟ್ವಿಸ್ಟ್ ಮಾಡಿ ಟರ್ನ್ ಮಾಡಿ ಹಾಕಿದ್ದಾರೆ. ಇವಾಗ ಅವನ್ನ ಸೇರಿಸ್ಕೋಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದಾರೆ. ಏನ್ ಮಾಡೋದು, ಇವನ್ನ ಸೇರಿಸ್ಕೋಬೇಕೋ ಬೇಡವೋ ಅಂತ. ಇದೆಲ್ಲ ನಡೆದಿಲ್ಲ ಅಂತ ಅವನ್ನ ಸೇರಿಸ್ಕೋತಾ ಇದ್ರು. ಸೊ ಇವಾಗ ಯೋಚನೆ ಮಾಡ್ತಾ ಇದಾರೆ ಏನ್ ಮಾಡೋಣ ಅಂತ. ಲಾಸ್ಟ್ ಅಲ್ಲಿ ಸಿಕ್ಕಾಪಟ್ಟೆ ಕ್ರೇಜಿ ಆಗಿದೆ, ಅದನ್ನ ಹೇಳ್ತೀನಿ ನೋಡಿ. ಆಮೇಲೆ ನೆಕ್ಸ್ಟ್ ನಾವು ಎಲ್ಬಾಫ್ ಶಿಫ್ಟ್ ಆಗ್ತೀವಿ. ಎಲ್ಬಾಫ್ ಅಲ್ಲಿ ಐಡಾದು ಬಾರ್ ಇದೆಯಲ್ಲ, ಆ ಬಾರ್ ಅಲ್ಲಿ ಮಾತಾಡ್ತಿದ್ದಾರೆ ಯಾರ್ಯಾರು, ರಾಕ್ಸ್ ಮತ್ತೆ ಹೆರಾಲ್ಡ್. ರಾಕ್ಸ್ ಅವಾಗ ಬರ್ತಾ ಇದ್ದಾನೆ ಹೆರಾಲ್ಡ್ ನ ಕುರುಬು ಜನಗು ಅಂತ ಕೇಳಕ್ಕೆ. ಹೆರಾಲ್ಡ್ ಕೂಡ ಅಬ್ವಿಯಸ್ಲಿ ರಿಜೆಕ್ಟ್ ಮಾಡ್ತಾ ಇದ್ದಾನೆ. ಮತ್ತೆ ಹೇಳ್ತಾನೆ, ನೀನ್ ಇಲ್ಲಾಕ್ ನನ್ನ ಕುಡಿಸ್ತಾ ಇದ್ಯಾ, ನಿನ್ನ ಪ್ಯಾಲೇಸ್ಗೆ ಮತ್ತೆ ನಿನ್ನ ಟೌನ್ಗೆಲ್ಲ ಯಾಕೆ ನನ್ನ ಕರ್ಕೊಂಡು ಹೋಗ್ತಿಲ್ಲ ಅಂತ ರಾಕ್ಸ್ ಕೇಳ್ತಾನೆ. ಅದಕ್ಕೆ ನಿನ್ನಂತ ಬ್ಯಾಡ್ ಇನ್ಫ್ಲುಯೆನ್ಸ್ ಇರೋನ್ನ ನನ್ನ ಮೇನ್ ಲ್ಯಾಂಡ್ ಕರ್ಕೊಂಡು ಹೋದ್ರೆ ಜನ ನನ್ನ ತಪ್ಪು ತಿಳ್ಕೊತಾರೆ ಅಂತ ಅವನು ಫುಲ್ ಹೇಳ್ತಾರೆ. ಯಾರು ಗೊತ್ತಿಲ್ಲದಂಗೆ ಒಂಥರ ಸೀಕ್ರೆಟ್ ಮೀಟಿಂಗ್ ತರ ಇವೆಲ್ಲ. ಸೀಕ್ರೆಟ್ ಮೀಟಿಂಗ್ ಆಗಿ ಇಬ್ರು ಮಾಮೂಲಿ ಬಿಯರ್ಸ್ ಎಲ್ಲ ಕುಡಿಯೋದು, ಇಬ್ರು ಎಲ್ಲ ಎಂಜಾಯ್ ಮಾಡೋದೆಲ್ಲ ಮಾಡ್ತಾ ಇದಾರೆ. ಮತ್ತೆ ರಾಕ್ಸ್ ಅನ್ನು ಮನವರಿಕೆ ಮಾಡಕ್ ಶುರು ಮಾಡ್ತಾನೆ. ನೀನ್ ಯಾಕೆ ವರ್ಲ್ಡ್ ಗೌರ್ಮೆಂಟ್ ಕಡೆಗೆ ಇಷ್ಟು ಇದ್ ಮಾಡ್ತಿದ್ಯಾ, ಅವ್ರ ನಿನ್ನ ಡಾಗ್ಸ್ ತರ ಟ್ರೀಟ್ ಮಾಡ್ತಾರೆ, ನಿನ್ನ ಯೂಸ್ ಮಾಡ್ಕೊಳಕ್ಕೆ ಟ್ರೀಟ್ ಮಾಡ್ತಾ ಇದಾರೆ, ನೀನ್ ಅವ್ರ ಕಡೆ ಯಾಕೆ ಸೇರ್ಕೋತಾ ಇದೆಯಾ ಅಂತ ಎಲ್ಲ ಕೇಳ್ತಾನೆ. ಅದಕ್ಕೆ ಅವ್ನು ಹೇಳ್ತಾನೆ ಮಾಮೂಲಿ ಅಬ್ಸಲ್ಯೂಟ್ಲಿ ನಿನ್ಗೆ ಅದೆಲ್ಲ ಅರ್ಥ ಆಗಲ್ಲ, ನಾನು ಅವ್ನ ವರ್ಲ್ಡ್ ಗೌರ್ಮೆಂಟ್ ಜೊತೆ ಅಲೈನ್ಸ್ ಆದ್ರೆ ನನ್ನ ಕಂಟ್ರಿನ ಎಲ್ಲ ಕಡೆ ಯೂಸೆಲ್ ಆಗಿ ಮತ್ತೆ ಎಲ್ಲ ಕಡೆ ಆಕ್ಸೆಸಬಲ್ ಆಗಿ ಮಾಡ್ಕೊಳಕ್ಕಾಗೋದು ಅಂತ ಹೆರಾಲ್ಡ್ ಹೇಳ್ತಾ ಇದ್ದಾನೆ. ಮತ್ತೆ ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದ್ರೆ ಹೆರಾಲ್ಡ್ ಇವಾಗ ಅವನ ಹೆಡ್ ಶೇವ್ ಮಾಡ್ಕೊಂಡಿದ್ದಾನೆ. ಹೌದು, ನಾವು ಅವನ ಪೋರ್ಟ್ರೇಟ್ ಅಲ್ಲಿ ನೋಡಿದ್ವಿ, ಪ್ಯಾಲೇಸ್ ಅಲ್ಲಿ ಇತ್ತು. ಅವನ ಪ್ಯಾಲೇಸ್ ಅಲ್ಲಿರುವಂತ ಪೋರ್ಟ್ರೇಟ್ ಅಲ್ಲಿ ಅವನ ಹೆಡ್ ಎಲ್ಲ ಬಾರ್ಡ್ ಆಗಿತ್ತು, ಮತ್ತೆ ಅವನ ಹಾರ್ನ್ಸ್ ಕೂಡ ಕಿತ್ತಿತ್ತು, ಅದೂ ನಡೆದಿಲ್ಲ. ಬಟ್ ಅವನ ಹೆಡ್ ಮಾತ್ರ ಶೇವ್ ಮಾಡ್ಕೊಂಡಿದ್ದಾನೆ. ಇದೇನಪ್ಪಾ ಅಂದ್ರೆ ಒಂಥರ ಎಲ್ಬಾಫ್ ಜನರಿಗೆ ನಂಬಿಕೆ ಕೊಡೋ ತರ ಅಂತ, ಇದು ನಂಬಿಕೆ ಕೊಡೋ ತರ. ಅದಕ್ಕೆ ಅವ್ನ ಹೆಡ್ ನ ಶೇವ್ ಮಾಡ್ಕೊಂಡು ಅವ್ರಿಗೆಲ್ಲ ಪ್ರಾಮಿಸ್ ಮಾಡಿದ್ದಾನೆ, ಅವನು ವರ್ಲ್ಡ್ ಗೌರ್ಮೆಂಟ್ ಜೊತೆ ಅಲೈನ್ಸ್ ಆಗೇ ಆಗ್ತೀನಿ ಅಂತ. ಸೊ ಇದಾಗಿರೋದು. ಇದನ್ನು ನೋಡ್ಬಿಟ್ಟು ರಾಕ್ಸ್ ನಗ್ತಾ ಇದ್ದಾನೆ, ಹೆಡ್ ಎಲ್ಲ ಶೇವ್ ಮಾಡ್ಕೊಂಡ್ಬಿಟ್ಟಿದ್ಯಾ ಅಂತ ಆಬ್ವಿಯಸ್ಲಿ. ಆಮೇಲೆ ನೆಕ್ಸ್ಟ್ ಆಮೇಲೆ ಹೆರಾಲ್ಡ್ ಹೇಳ್ತಾನೆ, ಇದೇ ತರನೇ ಅವನ ಗಾರ್ಪು ಕೂಡ ನಕ್ಕಿದ್ದ ನೋಡ್ಬಿಟ್ಟು ಅಂತ ಹೇಳ್ತಾನೆ. ಗಾರ್ಪು ಕೂಡ ನಕ್ಕಿದ್ದಂತೆ. ಓ ಮೈ ಗಾಡ್. ಇದೊಂಥರ ಹೆಂಗಪ್ಪ ಅಂದ್ರೆ ಇದು ಎಲ್ಬಾಫ್ ಒಳಗಡೆ ಇದೆ ಮತ್ತೆ ಸಿಕ್ಕಾಪಟ್ಟೆ ಪ್ರೈಡ್ ತರ ಆಗ್ತದ. ಆದ್ರೆ ಆಚೆ ಬಂದ್ರೆ ಅವ್ರಿಗೆಲ್ಲ ಅರ್ಥ ಆಗಲ್ಲ ಇದು ಎಲ್ಬಾಫ್ ಪ್ರೈಡ್ ಶೇವ್ ಮಾಡ್ಕೊಳ್ಳೋದು ಅಂತ. ಅದಕ್ಕೋಸ್ಕರ ಅವರೆಲ್ಲ ನೋಡಿ ನಗ್ತಾ ಇದಾರೆ. ಸರಿನಾ, ಈ ತರ ಆಗಿದೆ. ನೆಕ್ಸ್ಟ್ ಅವ್ರು ಮಾತಾಡಲ್ಲ ಆದ್ಮೇಲೆ ನಾವು ಆಚೆ ನೋಡ್ತೀವಿ. ಆಚೆ ಏನಪ್ಪಾ ಅಂದ್ರೆ
ಆಚೆ ಇಬ್ರು ಹೈರುದ್ದೀನು ಮತ್ತೆ ಮಾಟೋ ಆಮೇಲೆ ಲೋಕಿ 3 ಜನ ಕೂತ್ಕೊಂಡು ಜ್ಯೂಸ್ ಕುಡಿತಾ ಇದ್ದಾರೆ ಸರಿನಾ. ಇವ್ರು ಮಾತಾಡೋದೆಲ್ಲ ಕೇಳಿಸ್ಕೊಂಡು ಆಚೆ ಇದ್ದಾರೆ ಸರಿನಾ. ಈ ಸಲ ಮತ್ತೆ ಕಾನ್ವರ್ಸೇಷನ್ ಮಾತ್ರ ಕ್ರೇಜಿಯಾಗಿ ನಡೆದಿದೆ ಸರಿನಾ. ನೆಕ್ಸ್ಟ್ ಆದ್ಮೇಲೆ ನಾವು ನೇವಿ HQಗೆ ಶಿಫ್ಟ್ ಆಗ್ತೀವಿ. ಅಂದ್ರೆ ಮರಿನ್ ಫೋರ್ಡ್ ನಡೀತಲ್ಲ ಅದೇ ಜಾಗ. ಆ ಜಾಗದಲ್ಲಿ ಇವಾಗ ಡಿಸ್ಕಷನ್ ನಡೀತಾ ಇದೆ. ಯಾವ್ದಪ್ಪ ಅಂದ್ರೆ ವೈಸ್ ಅಡ್ಮಿರಲ್ ಗಾರ್ಪ್, ವೈಸ್ ಅಡ್ಮಿರಲ್ ಸೆನ್ಗೋಕು, ವೈಸ್ ಅಡ್ಮಿರಲ್ ಒಟ್ಸೂರು ಮತ್ತೆ ಅಡ್ಮಿರಲ್ ಕಾಂಗ್. ಓ ಮೈ ಗಾಡ್, ಎಲ್ಲ ಲೆಜೆಂಡ್ಸ್ ಕೂತ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ದಾರೆ. ಯಾವ್ದ್ರ ಬಗ್ಗೆ? ಕಿಂಗ್ ಹೆರಾಲ್ಡ್ ಮತ್ತೆ ಅವನ ಜೈಂಟ್ ಗ್ರೂಪ್ ಬಗ್ಗೆ ಎಲ್ಲ ಕಿಂತ್ಕೊಂಡು ಮಾತಾಡ್ತಿದ್ದಾರೆ. ಮತ್ತೆ ರಾಕ್ಸ್ ಬಗ್ಗೆನೂ ಮಾತಾಡ್ತಿದ್ದಾರೆ. ಅಂಡ್ ಎಲ್ಲರೂ ಹೇಳ್ತಿದ್ದಾರೆ, ಓ ನೇವಿ HQಗೆ ಎಲ್ಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತದೆ, ನಮ್ಗೆ ಎಲ್ಬಾಫ್ನ ಮತ್ತೆ ಅವರ ಜೈಂಟ್ಸ್ ನ ಸಹಾಯ ಬೇಕಾಗುತ್ತೆ. ಯಾಕಂದ್ರೆ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಸ್ಟ್ರೆಂತ್ ಇದೆ. ಅವಂತ ಆರ್ಮಿನ ನಮ್ ಕಡೆ ಸೇರ್ಕೊಂಡ್ರೆ ನಮ್ಗಿನ್ನ ಜಾಸ್ತಿ ಸ್ಟ್ರೆಂತ್ ಆಗುತ್ತೆ ಮತ್ತೆ ಎಲ್ಲರಿಗೂ ಭಯ ಬರುತ್ತೆ ಅಂತೆಲ್ಲ ಹೇಳ್ತಾ ಇದ್ದಾನೆ. ಆದ್ರೆ ಇನ್ ಕೆಲವು ಜನ ನಾವೇನ್ ಮಾಡಕ್ಕಾಗುತ್ತೆ, ಇದೆಲ್ಲ ಅಪ್ಪರ್ ನಮ್ ಕಡೆ ಏನು ಇಲ್ಲ, ನಾವೇನು ಮಾಡಕ್ಕಾಗ, ನಾವಿಬ್ರು ಸ್ಟ್ರಕ್ ಆಗ್ಬಿಟ್ಟಿದೀವಿ ಅಂತ ಎಲ್ಲರೂ ಫುಲ್ ಕಾನ್ವರ್ಸೇಷನ್ ಮಾಡ್ತಾ ಇದಾರೆ. ಮತ್ತೆ ಎಲ್ಲರ ಕೆಳಗಡೆ ಕೊಡ್ತಾರೆ, ಗಾರ್ಪ್ ಕೆಳಗಡೆ ಫ್ಯೂಚರ್ ಗ್ರ್ಯಾಂಡ್ ಪಾ ಆಫ್ ಲೂಫಿ ಅಂತ ಕೊಡ್ತಾರೆ. ನೆಕ್ಸ್ಟ್ ಆದ್ಮೇಲೆ ಮೋಸ್ಟ್ಲಿ ಇವಾಗ ನನ್ಗೆ ಯಾಕೋ ಅನ್ನಿಸ್ತಾ ಇದೆ ಇವಾಗ ಆಲ್ರೆಡಿ ಹುಟ್ಟಿರ್ಬೋದು, ಯಾರು ಡ್ರ್ಯಾಗನ್ ಹುಟ್ಟಿರ್ಬೋದು ಅಂತ ಅನ್ನಿಸ್ತಾ ಇದೆ ಸರಿನಾ. ನೆಕ್ಸ್ಟ್ ಆಮೇಲೆ ಸೆನ್ಗೋಕು ಕೆಳಗಡೆ ಫ್ಯೂಚರ್ ಫ್ಲೀಟ್ ಅಡ್ಮಿರಲ್ ಅಂತ ಕೊಡ್ತಾರೆ. ನೆಕ್ಸ್ಟ್ ಆದ್ಮೇಲೆ ಫ್ಯೂಚರ್ ಗ್ರೇಟ್ ಸ್ಟಾಫ್ ಆಫೀಸರ್ ಅಂತ ಕೊಡೋದು ವೈಸ್ ಅಡ್ಮಿರಲ್ ಒಟ್ಸೂರಿಗೆ. ಇದೊಂಥರ ಹೊಸ ಪ್ರಮೋಷನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಟ್ಸೂರಿಗೆ ನಾವು ಜಾಸ್ತಿ ಹತ್ರಲ್ಲೇನು ನೋಡಿಲ್ಲ, ಯಾಕಂದ್ರೆ ಅವಳು ಸ್ಟಾಫ್ ಆಫೀಸರ್ ಅಂತೆ. ಸ್ಟಾಫ್ ಆಫೀಸರ್ ಆಗಿರ್ತಾಳೆ ಒಟ್ಸೂರು. ಕ್ರೇಜಿ ಅಂತ ಹೇಳ್ತೀನಿ, ಯಾಕಂದ್ರೆ ಮೋಸ್ಟ್ಲಿ ಸೆನ್ಗೋಕು ಅಂತ ಏನ್ ಬರ್ತಾನೆ, ಸೆನ್ಗೋಕುನ ಕೆಳಗಡೆ ರ್ಯಾಂಕ್ ಈ ಸ್ಟಾಫ್ ಆಫೀಸರ್ ಅಂತ ಇರ್ಬೋದು. ನೆಕ್ಸ್ಟ್ ಸೆನ್ಗೋಕುನು ಮೇಲಿರೋದು ಕಾಂಗೋ ಅಬ್ಸಲ್ಯೂಟ್ಲಿ. ಇವಾಗ ಅವನು ಈ ಫ್ಲಾಶ್ ಬ್ಯಾಕ್ ಅಲ್ಲಿ ಏನಪ್ಪಾ ಅಂದ್ರೆ ಅವನು ಅಡ್ಮಿರಲ್ ಆಗಿದ್ದಾನೆ. ಮತ್ತೆ ಇದೇ ಅಡ್ಮಿರಲ್ ರ್ಯಾಂಕ್ ಅಲ್ಲಿ ಇರೋನೇ ರಾಕ್ಸ್ ಡಿಸಬೆಕ್ ಸಾಯಿಸಿರೋದು. ನಿನ್ ಪದದ ಮಾತ್ರ ಮರಿಲೇಬೇಡಿ. ಅಡ್ಮಿರಲ್ ನ ಸಾಯಿಸಿದ್ದಾನೆ. ಸೊ ಅವಾಗ್ಲೂ ಕೂಡ 3 ಜನ ಅಡ್ಮಿರಲ್ಸ್ ಇದ್ರು ಅಂತ ಅನ್ಸುತ್ತೆ. 3 ಜನ ಅಡ್ಮಿರಲ್ಸ್ ಇತ್ತು ಅಂತ ಅನ್ಸುತ್ತೆ. ಒಬ್ಬ ಕಾಂಗೋ, ಇನ್ನೊಬ್ಬ ರಾಕ್ ಸಾಯಿಸಿರೋನು, ಇನ್ನೊಬ್ಬ ಯಾರು ಅಂತ ಗೊತ್ತಿಲ್ಲ. ಈ ತರ ಇರೋದು ಸರಿನಾ. ಇವರೆಲ್ಲ ಆತರ ಕಾನ್ವರ್ಸೇಷನ್ ಮಾಡ್ತಾ ಇದಾರೆ. ಮತ್ತೆ ಗಾರ್ಪ್ ಲಾಸ್ಟ್ ಅಲ್ಲಿ ಫೈನಲ್ ಹೇಳ್ತಾನೆ, ನೀನು ಅದನ್ನೆಲ್ಲ ತಲೆ ಕೆಡ್ಸ್ಕೊಬೇಡ, ನೀನು ಆಸ್ ಸೂನ್ ಆಸ್ ಪಾಸಿಬಲ್ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೆರಾಲ್ಡ್ ನ ಮತ್ತೆ ಅವರ ಗ್ರೂಪ್ ನಮ್ ಕಡೆ ಸೇರಿಸ್ಕೋ ಅಂತ ಹೇಳ್ತಾನೆ. ನಾವು ಹಾಚಿ ನೋಸುಗೆ ಶಿಫ್ಟ್ ಆಗ್ತೀವಿ. ಹಾಚಿ ನೋಸುಲಿ ಇವಾಗ 42 ವರ್ಷದ ಹಿಂದೆ ಒಂದು ನ್ಯೂಸ್ ಬರುತ್ತೆ. ಏನಪ್ಪಾ ಅಂದ್ರೆ ಶಾಕು ಯಾಕು ಅವಳ ಪೈರೇಟ್ ಕ್ರೂನ ಡಿಸ್ಮ್ಯಾಂಟಲ್ ಮಾಡಿದಾಳೆ, ಅವಳ ಪೈರೇಟ್ ಕ್ರೂನ ಬಿಟ್ಟು ಬಂದಿದ್ದಾಳೆ ಅಂತ ಗೊತ್ತಾಗುತ್ತೆ. ಇದನ್ನ ಕೇಳಿಸ್ಕೊಂಡು ಹಾಚಿನೋಸಲ್ಲಿರುವಂತ ಎಲ್ಲಾ ಪೈರೇಟ್ಸ್ ಬೇಜಾರಾಗಿ ಕಣ್ಣೀರಿಟ್ಟು ಅಳ್ತಾ ಇದ್ದಾರೆ. ಓ ಮೈ ಗಾಡ್, ನನ್ ಪೈರೇಟ್ ಆಗಿದ್ದೆ ಶಾಕು ಯಾಕು ನಾ ನೋಡ್ಬೇಕು ಅಂತ. ಅಯ್ಯೋ ಇನ್ಮೇಲೆ ನನ್ ಪೈರೇಟ್ ಹೆಂಗಾಗಿರ್ಲಿ ಅಂತೆಲ್ಲ ಅಳ್ಕೊಂಡು ಬೇಜಾರು ಮಾಡ್ಕೊಂಡಿದ್ದಾರೆ. ನನ್ನ ಯೌವನ ಎಲ್ಲ ಕಳೆದೋಯ್ತು, ನಾನು ಬರೀ ಇದಕ್ಕೆ ಟೈಮ್ ಎಲ್ಲ ಕೊಟ್ಬಿಟ್ಟೆ ಅಂತೆಲ್ಲ ಫುಲ್ ಅಳ್ತಾ ಇದಾರೆ ಸೈಡ. ಆಮೇಲೆ ನಾವು ನೋಡ್ತೀವಿ ಗ್ಲೋರಿಯೋಸಾ ಈಗ ಆಲ್ರೆಡಿ ಜಾಯ್ನ್ ಆಗಿದ್ದಾಳೆ ರಾಕ್ಸ್ ಪೈರೇಟ್ಸ್ಗೆ ಸರಿನಾ. ರಾಕ್ಸ್ ಪೈರೇಟ್ಸ್ಗೆ ಜಾಯ್ನ್ ಆಗಿದ್ದಾಳೆ. ಅವಳು ಯೋಚನೆ ಮಾಡ್ತಾಳೆ, ಈ ಶಾಕು ಯಾಕೋದು ಏನೋ ಒಂಥರ ವಿಚಿತ್ರವಾಗಿದೆಯಲ್ಲ, ಇವಳು ಏನಾದ್ರು ಲವ್ ಸಿಕ್ನೆಸ್ ಬಂದಿರ್ಬೋದಾ ಅಂತ ಬಿಗ್ ಮಾಮ್ ಕೇಳ್ತಾಳೆ. ಅದಕ್ಕೆ ಇವಳು ಲವ್ ಸಿಕ್ನೆಸ್ ಬರಕ್ ಚಾನ್ಸ್ ಇಲ್ವಲ್ಲ, ಅಕಸ್ಮಾತ್ ಬಂದಿದ್ರು ಲವ್ ಸಿಕ್ನೆಸ್ ಯಾರಿಂದೆ ಹೋಗಿರ್ಬೋದು ಇವಳು. ನಂತರ ಇವಳಿಗೆ ಏನಾದ್ರು ನಂಗೆ ಕೋಪ ಬರುತ್ತೆ, ಇವಳು ಏನಾದ್ರು ರಾಜರಿಂದ ಹೋಗಿರೋ ನನಗಂತೂ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಅಂತ ಗ್ಲೋರಿಯೋಸಾ ಕೋಪ ಮಾಡ್ಕೊಂಡಿದ್ದಾಳೆ. ಯಾಕಂದ್ರೆ ಇವಳಿಗೆ ಲವ್ ಸಿಕ್ನೆಸ್ ಬಂದಿರೋದು ರಾಜರಿಂದ ಅಲ್ವಾ, ರಾಜರಿಂದ ಇವಳು ಹೋಗ್ತಾ ಇದ್ದಾಳೆ. ಸೊ ಅದಕ್ಕೋಸ್ಕರ ಇರ್ಬೋದು ಅನ್ಸುತ್ತೆ. ಮಾಮೂಲಿ ಎಲ್ಲಾ ಎಂಪರರ್ಸ್ಗೂ ಲವ್ ಸಿಕ್ನೆಸ್ ಅನ್ನೋದು ಕಾಮನ್. ಸೊ ಗ್ಲೋರಿಯೋಸಾಗೆ ರಾಜರ್ ಮೇಲಿತ್ತು, ಶಾಕಿಗೆ ಇವಾಗ ರೈಲಿ ಮೇಲಿರುತ್ತೆ. ನೆಕ್ಸ್ಟ್ ಆಮೇಲೆ ಆದ್ರೆ ನನಗೆ ಮೇನ್ ಪಾಯಿಂಟ್ ಇರೋದು ಟ್ರೈಟೋಬಾ, ದ ಮೇನ್ ಮಿಡಲ್ ಪಾರ್ಟ್. ಎಲ್ಲ ಉದುರೋಯ್ತಲ್ಲ ಅವರು. ಟ್ರೈಟೋಮಾಗೆ ಲವ್ ಸಿಕ್ನೆಸ್ ಬಂದಿತ್ತಾ ನನಗೆ ಡೌಟ್ ಹೊಡಿತಾ ಇದೆ. ಅಕಸ್ಮಾತ್ ಬಂದಿದ್ರು ಅವಳು ಯಾಕೆ ಅಮೆಝಾನ್ ಲಿಲಿಲೇ ಇದ್ರು ಅಂತ ನನಗೆ ಡೌಟ್ ಹೊಡಿತಾ ಇದೆ. ಸೊ ಲವ್ ಸಿಕ್ನೆಸ್ ಇದ್ರೂ ನಾನು ಅಮೆಝಾನ್ ಲಿಲಿಲೇ ಇರ್ತೀನಿ ಅಂತ ಅಲ್ಲೇ ಇದ್ರು ಇರ್ಬೋದು, ಗೊತ್ತಿಲ್ಲ. ಒಟ್ಟಲ್ಲಿ ಯಾಕಂದ್ರೆ ಅವಳು ಟ್ರೈಟೋಮಾ ಸಿಕ್ಕಾಪಟ್ಟೆ ಲಾಂಗ್ ಜರ್ನಿ ಮಾಡ್ತಾಳೆ ಅಲ್ಲೇ ಅಮೆಝಾನ್ ಲಿಲಿಲೇ. ಅವಳ ಲವ್ ಸಿಕ್ನೆಸ್ ಇಂದ ಆಚೆ ಹೋಗಲ್ಲ. ಸೊ ಅದರಿಂದನೇ ಮೋಸ್ಟ್ಲಿ ಅವಳು ಸಾಯ್ಲು ಅಂತ ಅನ್ಸುತ್ತೆ, ಗೊತ್ತಿಲ್ಲ. ಆಬ್ಸಲ್ಯೂಟ್ಲಿ ಇವಾಗ ಬೋಹಾನ್ ಕರ್ಕು ಯಾರ ಮೇಲೆ ಲವ್ ಸಿಕ್ನೆಸ್ ಇದೆ ಅಂತ ನಿಮ್ಗೆಲ್ಲ ಗೊತ್ತು. ಅಂಡ್ ಇಟ್ಸ್ ಆಬ್ವಿಯಸ್ಲಿ ಲೂಫಿ ಮೇಲೆ ಅವಳಿಗೆ ಲವ್ ಸಿಕ್ನೆಸ್ ಇದೆ. ಸೊ ಅದೇ ತರ ಎಲ್ಲ ಎಂಪ್ರೆಸ್ಗೂ ಲವ್ ಸಿಕ್ನೆಸ್ ಅನ್ನೋದು ಕಾಮನ್. ಇವಾಗ ಅವಳು ಎಲ್ಲೋದ್ಲು ಅಂತ ಬೇಜಾರು ಮಾಡ್ಕೊಂಡು ಎಲ್ಲ ಕೇಳಿಸ್ಕೊಳ್ತಾರೆ. ಮತ್ತೆ ನಾವು ನೀಟಾಗಿ ಗಮನಿಸಿದ್ರೆ ಬಿಗ್ ಮಾಮ್ ನ ಹಿಂದೆಗಡೆ ಕಾಟಾಕೂರಿ ಕೂಡ ಇದ್ದಾನೆ.
ಹೌದು, ಕಾಟಾಕೋರಿ ಮತ್ತೆ ಅವಳ ಬ್ರದರ್ಸ್ ಎಲ್ಲ ಹುಟ್ಟಿರೋದು ಇದೇ ಪೈರೇಟ್ ಐಲ್ಯಾಂಡ್ ಹ್ಯಾಚಿನೋಸುಲೇ ಹುಟ್ಟಿರೋದು ಮತ್ತೆ ಇಲ್ಲೇ ಬೆಳೀತಾ ಇರೋದು. ಈಗ ಆಲ್ರೆಡಿ ಮೋಸ್ಟ್ಲಿ ಒಂದು 10-20 ಜನ ಆದ್ರೂ ಮಕ್ಳು ಇರ್ಬೋದು ಇವಾಗ ಈ ರೇಂಜ್, ಈ ಟೈಮ್ ಲೈನಲ್ಲೇ. ಕ್ರೇಜಿ ತರ ಇದೆ. ಮತ್ತೆ ಅದನ್ನ ನೋಡ್ಬಿಟ್ಟು ಶಾಕು ಯಾಕು ಬೈತಾಳೆ, ನಿನಗೇನ್ ಗೊತ್ತು ಲವ್ ಬಗ್ಗೆ, ನೀನು ಬರೀ ಮಕ್ಕಳನ್ನ ಅವಳೆ ಪಾಪ್ಕಾರ್ನ್ ತರ ಪಾಪ್ ಮಾಡ್ತಾ ಇರ್ತೀಯ ಅಂತೆಲ್ಲ ಫುಲ್ ಎಲ್ಲ ಬೈತಾ ಇದ್ದಾಳೆ. ಕ್ರೇಜಿ ಆಗಿದೆ. ಯಾಕಂದ್ರೆ ಹಿಂದೆ ನಾವು ಕಥಾಕುರಿ ಎಲ್ಲ ನೋಡ್ತೀವಿ, ಮೋಸ್ಟ್ಲಿ ಅವನ ಚೈಲ್ಡ್ಹುಡ್ ಎಲ್ಲ ಇಲ್ಲೇ ನಾವು ಬೋರ್ಲಿ ಜೊತೆ ಎಲ್ಲ ಚೈಲ್ಡ್ಹುಡ್ ಎಲ್ಲ ಆಗಿತ್ತಲ್ಲ ಫ್ಲಾಶ್ ಬ್ಯಾಕ್ ಅಲ್ಲಿ, ಅದೆಲ್ಲ ಹ್ಯಾಚಿನೋಸ್ಲೇ ನಡೆದಿರೋದು ಅಂತ ನನಗೆ ಅನಿಸ್ತದೆ. ನಿಮ್ಗೆ ಅನಿಸ್ತಾ ಕೆಳಗೆ ಕಾಣ್ ಮಾಡ್ತಿರ್ಸಿ. ಮತ್ತೆ ಆಮೇಲೆ ನಾವು ಸ್ಟಸ್ಸಿ, ದಿ ಒರಿಜಿನಲ್ ಸ್ಟಸ್ಸಿ ಹತ್ರ ಶಿಫ್ಟ್ ಆಗ್ತೀವಿ. ಒರಿಜಿನಲ್ ಸ್ಟಸ್ಸಿ ಅಂತ ಹೇಳ್ತಾರೆ, ಅಯ್ಯೋ ನನಗಂತೂ ಯಾವುದೋ ಟೆನ್ಷನ್ ಇಲ್ಲ ಅಪ್ಪ, ನೀನ್ ಮಾತ್ರ ನನ್ನೇ ಲವ್ ಮಾಡ್ತೀಯ ಅಲ್ವಾ ಎಡ್ವರ್ಡ್ ನ್ಯೂಗೇಟ್ ಅಂತ ಕೇಳ್ತಾನೆ. ಅವಾಗ ಎಡ್ವರ್ಡ್ ನ್ಯೂಗೇಟ್ ಅವನ ದೊಡ್ಡ ಕಥನ ಏನಿದೆ ಅದರಲ್ಲಿ ಅವನ ಶೇವ್ ಮಾಡ್ಕೊತಾ ಇದ್ದಾರೆ. ಓ ಮೈ ಗಾಡ್, ಏನೋ ನನಗಂತೂ ನೋಡಿ ಶಾಕ್ ಆಯ್ತು ಗುರು. ಯಾಕಂದ್ರೆ ಎಡ್ವರ್ಡ್ ನ್ಯೂಗೇಟ್ ಅವನ ದೊಡ್ಡ ವೆಪನ್ ಅಲ್ಲಿ ಶೇವ್ ಮಾಡ್ಕೊತಾ ಇದ್ದಾನೆ. ಓ ಮೈ ಗಾಡ್. ಆಮೇಲೆ ಅವಳು ಕೇಳಿದ ತಕ್ಷಣ ಹೇಳ್ತಾನೆ, ನಾನು ಯಾವತ್ತೂ ನಿನ್ನಂತೂ ಲವ್ ಮಾಡಿಲ್ಲ ಅಪ್ಪ ಅಂತ ಹೇಳ್ತಾನೆ. ಅದಕ್ಕೆ ಅವಳು, ಏನಂದೆ ನೀನು, ನಾನು ಸಿಕ್ಕಾಪಟ್ಟೆ ಪಾಪ್ಯುಲರ್ ಸೆನ್ಸೇಷನ್ ಮಿಸ್ ಟಸ್ಸಿ, ನನ್ನ ಲವ್ ಮಾಡಲ್ಲ, ನಾನು ಸಾಕಾಗಲ್ಲ ನಿನಗೆ ಅಂತೆಲ್ಲ ಫುಲ್ ಎಲ್ಲ ಬೈತಾ ಇದ್ದಾಳೆ. ಕ್ರೇಜಿ ಆಗಿದೆ. ನೆಕ್ಸ್ಟ್ ಆಮೇಲೆ ನಾವು ಹಾಚಿನೋಸು ಕಡೆಗೆ ಒಂದು ಶಿಪ್ ಬರ್ತಾ ಇದೆ. ಯಾವ್ದಪ್ಪ ಅಂದ್ರೆ ಇಟ್ಸ್ ಕೂಜಾ ಪೈರೇಟ್ಸ್ ದ ಶಿಪ್. ಹೌದು, ಅಮೆಜಾನ್ ಲಿಲ್ಲಿಯಿಂದ ಕೂಜಾ ಪೈರೇಟ್ ನ ಶಿಪ್ ಹಾಚಿನೋಸು, ಎಡ್ವರ್ಡ್ ನ್ಯೂಗೇಟ್ ಮತ್ತೆ ಎಲ್ಲ ದೊಡ್ಡ ರಾಕ್ಸ್ ಪೈರೇಟ್ಸ್ ಇರುವಂತ ಕ್ರೂಗೆ ಬರ್ತಾ ಇದೆ ಅದೇ ಐಲ್ಯಾಂಡ್ಗೆ. ಅಂಡ್ ಇಟ್ಸ್ ನನ್ ಅದರ್ ದೆನ್ ಶಾಕಿನೇ ಬಂದಿರೋದು. ಶಾಕಿ ಇವಾಗ ಅವಳು ಟ್ರೈಟೋಮಾ ಇವಾಗ ಫುಲ್ ಎಂಪ್ರೆಸ್ ಆಗಿದ್ದಾಳೆ. ಟ್ರೈಟೋಮಾ ಎಂಪ್ರೆಸ್ ಆಗಿರೋದ್ರಿಂದ ಅವಳ ಶಿಪ್ ಇಂದ ಇವಾಗ ಇವಳು ಇಲ್ಲಿಗೆ ಲಿಫ್ಟ್ ಪಡ್ಕೊಂಡಿದ್ದಾಳೆ. ಹೌದು, ಲಿಫ್ಟ್ ಪಡ್ಕೊಂಡಿದ್ದಾಳೆ. ಲಿಫ್ಟ್ ಇಟ್ಕೊಂಡಿಕ್ಕೆ ಥ್ಯಾಂಕ್ಸ್ ಟ್ರೈಟೋಮಾ ಅಂತ ಹೇಳ್ತಾಳೆ. ಅದಕ್ಕೆ ಅವಳು, ಇಟ್ಸ್ ಓಕೆ ಕ್ವೀನ್, ನೀವು ಆರಾಮಾಗಿರಿ, ಎಲ್ಲ ಫುಲ್ ಎಂಜಾಯ್ ಮಾಡಿ ನಿಮ್ ಲೈಫ್ ನ ಅಂತ ಹೇಳ್ತಾಳೆ. ಹೇಳ್ಬಿಟ್ಟು ಅವಳು ಶಿಪ್ ಹೊಂಟೋಗುತ್ತೆ. ಮತ್ತೆ ಹಾಚಿನೋಸುಗೆ ಯಾಕು ಬಂದಿದ್ನ ನೋಡ್ಬಿಟ್ಟು ಎಲ್ಲಾ ಪೈರೇಟ್ಸು ಫುಲ್ ಕಳೆದೋಗ್ಬಿಟ್ಟವ್ರೆ. ಓ ಮೈ ಗಾಡ್, ಎಲ್ಲಾರು ಅವ್ರ ಪಕ್ಕ ಎಲ್ಲ ಮಿಂಚೆಲ್ಲ ಬರ್ತಾ ಇದೆ. ಓ ಮೈ ಗಾಡ್, ಯಾಕು ನಾವ್ ಯಾವತ್ತು ನೋಡೋದಿಲ್ಲ ಅಂತ ಅನ್ಕೊಂಡಿದ್ವಿ, ಇಲ್ಲೇ ಬಂದ್ಬಿಟ್ಟಿದ್ದಲ್ಲ ಗುರು ತಂದ್ಬಿಟ್ಟು ಎಲ್ಲ ಫುಲ್ ಅವಳು ಸುತ್ತ ಪಾತ್ ಮಾಡಿ ನಿಂತ್ಕೊಂಡ್ಬಿಟ್ಟು ಎಲ್ಲರೂ ಬಾಯ್ ಬಿಟ್ಕೊಂಡು ನೋಡ್ತಾ ಇದಾರೆ ಶಾಕಿನ. ಮತ್ತೆ ಶಾಕಿ ಅವಳ ಲಗೇಜ್ ತಗೊಂಡು ಬಂದಿದ್ದಾಳೆ. ಅಂಡ್ ಓ ಮೈ ಗಾಡ್ ಎಲ್ಲಾರು ಬಿದ್ದೋಗ್ಬಿಟ್ಟು ಶಾಕು ಹಿಂದೆ ಎಲ್ಲಾರು ಬಿದ್ಬಿಟ್ಟವಳೆ. ನೀವ್ ಇಲ್ಲಾಕ್ ಬಂದ್ರಿ ಶಾಕು ಅಂತೆಲ್ಲ ಫುಲ್ ಹಾರ್ಟ್ ಎಲ್ಲ ಮಾಡ್ಕೊಂಡು ಹೇಳ್ತಾ ಇದ್ದಾಳೆ. ಶಾಕು ನಾ ನೋಡಿದ್ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು, ನಾನು ಇವಾಗ ಆರಾಮಾಗಿ ಸಾಯ್ಬೋದಪ್ಪ ಜೀವನದಲ್ಲಿ ಅಂತೆಲ್ಲ ಅವ್ರು ಫುಲ್ ಎಲ್ಲ ಮಾಡ್ಕೊಂಡಿದ್ದಲ್ಲ. ನಮ್ಮ ವಿಷನ್, ನನ್ನ ಕಣ್ಣೀರ್ ತುಂಬ್ಕೊಂಡ್ಬಿಟ್ಟು ನನ್ನ ಕಣ್ಣೆಲ್ಲ ಬ್ಲರ್ ಆಗ್ಬಿಟ್ಟಿದೆ ಅಂತ ಒಬ್ಬ ಹೇಳ್ತಾವನೆ. ಓ ಮೈ ಗಾಡ್. ಮತ್ತೆ ಇನ್ನೊಂದಷ್ಟು ಜನ ಕೇಳ್ತಾರೆ, ಓ ನೀವು ಗ್ಲೋರಿಯೋಸ್ ತರ ರಾಕ್ಸ್ ಪೈರೇಟ್ಸ್ಗೆ ಜಾಯ್ನ್ ಆಗಿ ಬಂದ್ರಾ ಅಂತೆಲ್ಲ ಫುಲ್ ಅಷ್ಟು ಜನ ಎಲ್ಲ ಕೇಳ್ತಾವ್ರೆ. ಆಮೇಲೆ ಅವಳು ಹೇಳ್ತಾಳೆ, ನೋ, ನೀವು ಸ್ವಲ್ಪ ಕಾಲ ಇಲ್ಲೇ ಇರೋಣ ಅಂತ ಬಂದಿದ್ದೀನಿ ಅಂತ ಅವಳು ಹೇಳ್ತಾಳೆ. ವಾಟ್? ಎಲ್ಲರ ರಿಯಾಕ್ಷನ್ ಆಯ್ತಾ ಇತ್ತು, ವಾಟ್ ಅಂತ ಎಲ್ಲ ಶಾಕ್ ಆಗ್ಬಿಟ್ಟಿದ್ದಾರೆ. ನಾನು ಸ್ವಲ್ಪ ಕಾಲ ಇಲ್ಲೇ ಇರೋಣ ಅಂತ ಬಂದಿದ್ದೀನಿ ಅಂತ. ಅಂಡ್ ಎಲ್ಲರೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತಾರೆ. ಅಬ್ಸಲ್ಯೂಟ್ಲಿ ಎಲ್ಲರೂ ಖುಷಿ ಆಗ್ಬಿಡ್ತಾರೆ. ಆಮೇಲೆ ಅವಳು ಹೇಳ್ತಾಳೆ, ನಾನು ಇವಾಗ ಪೈರೇಟ್ ಕ್ರೂ ಇಂದ ಡಿಸ್ಪೆಂಡಲ್ ಆಗಿರೋದ್ರಿಂದ ನನ್ನ ಇವಾಗ ಮರೀನ್ಸು ನನ್ನ ಟ್ರ್ಯಾಕ್ ಮಾಡಬಹುದು. ಸೊ ಹಾಚಿನೋಸುಗಿಂತ ಒಳ್ಳೆ ಪ್ಲೇಸ್ ಇಲ್ಲ ಅಂತ ಇಲ್ಲೇ ಬಂದಿದ್ದೀನಿ ನಾನು, ಸ್ವಲ್ಪ ಕಾಲ ಇಲ್ಲೇ ಇರೋದಕ್ಕೆ ಮರೀನ್ಸ್ ಇಂದ ತಪ್ಪಿಸ್ಕೊಂಡು. ಸೊ ಅದೇ ಪ್ಲೇನ್ ಮಾಡ್ಕೊಂಡು ಇಲ್ಲಿ ಬಂದಿರೋದು. ಮತ್ತೆ ಅವರೆಲ್ಲ ಕೇಳ್ತಾಳೆ, ನೀವೆಲ್ಲ ನನ್ನ ಪ್ರೊಟೆಕ್ಟ್ ಮಾಡ್ತೀರಾ ಅಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಅವಳು, ಆಬ್ಸಲ್ಯೂಟ್ಲಿ ಅಫ್ಕೋರ್ಸ್ ನಾವು ಪ್ರೊಟೆಕ್ಟ್ ಮಾಡ್ತೀವಿ ಅಂತ ಹೇಳ್ತಾಳೆ. ಮತ್ತೆ ಅವಳು ಬಂದಾಗಿದ್ದಾರೆ ನೋಡ್ತಾಳೆ, ಅಯ್ಯೋ ಇದೆಲ್ಲ ಈ ಪ್ಲೇಸ್ ಎಲ್ಲ ಸಿಕ್ಕಾಪಟ್ಟೆ ಸ್ಮೆಲ್ ಆಗಿದೆ, ಸಿಕ್ಕಾಪಟ್ಟೆ ಡರ್ಟಿ ಆಗಿದೆ ಅಪ್ಪ ಅಂತ ಹೇಳೋದಕ್ಕೆ ಅವಳೆಲ್ಲ ಕೇಳ್ಕೊಂಡು, ನಾವೆಲ್ಲ ಕ್ಲೀನ್ ಮಾಡ್ತೀವಿ ಅಂದ್ಬಿಟ್ಟು ಫುಲ್ ಎಲ್ಲ ಕ್ಲೀನ್ ಮಾಡಿ ಬಿಸ್ ಹಾಕ್ಬಿಡ್ತಾರೆ. ಹಾಚಿನೋಸು ಫುಲ್ ಕ್ಲೀನ್ ಅಂಡ್ ನೀಟ್ ಆಗ್ಬಿಟ್ಟಿದೆ ಇವಾಗ. ಆಮೇಲೆ ಹೇಳ್ತಾಳೆ ಅವಳು, ನಾನು ಇಲ್ಲೊಂದು ಸ್ಟೋರ್ ಓಪನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ಓ ಹೌದಾ, ಹಾಗಾದ್ರೆ ನಾವು ಕಟ್ಕೊಡ್ತೀವಿ ಸ್ಟೋರ್ಗೆ ಇಲ್ಲೇ ಕಟ್ಕೊಡ್ತೀವಿ ನಾವು ಅಂದ್ಬಿಟ್ಟು ಎಲ್ಲರೂ ಕೂಡ ಅವಳು ಏನೋ ಸ್ಟೋರ್ ಮಾಡ್ಬೇಕಲ್ಲ ಅಂತ ಹೇಳ್ತಾಳೆ. ನಾವೆಲ್ಲ ಕಟ್ಕೊಡ್ತೀವಿ ಅಂತ ಕಟ್ಬಿಡ, ಇದೆಲ್ಲ ಕ್ಲೀನ್ ಇಲ್ವಲ್ಲ ಅಂತ ಹೇಳ್ತಾರೆ. ನಾವೆಲ್ಲ ಕ್ಲೀನ್ ಮಾಡ್ಬಿಡ್ತೀವಿ ಅಂತ ಅವಳು ಹೇಳ್ತಾರೆ. ಓ ಮೈ ಗಾಡ್, ಅಯ್ಯೋ ನಾವು ಶಾಕು ಗೊತ್ತಾ, ನಾವು ಫ್ಲವರ್ಸ್ ಎಲ್ಲ ಬೆಳಿಬೇಕಿಲ್ಲ ಅಂದ್ಬಿಟ್ಟು ಫ್ಲವರ್ಸ್ ಎಲ್ಲ ಬೆಳೀತಾ ಇದ್ದಾರೆ ಹಾಚಿನೋಸಲ್ಲಿ. ಓ ಮೈ ಗಾಡ್, ಕ್ರೇಜಿ ಮಾತ್ರ ಇದು. ಆಮೇಲೆ ಅಲ್ಲಿಗೆ ರಾಕ್ಸ್ ಪೈರೇಟ್ಸ್ ಬರ್ತಾರೆ. ಅವರೆಲ್ಲ ಸಿಕ್ಕಾಪಟ್ಟೆ ದೂರ ಆಗಿದ್ರು. ಮತ್ತೆ ಅವರೆಲ್ಲ ಲೂಟಿ ಎಲ್ಲ ಮಾಡ್ಕೊಂಡು ಸಿಕ್ಕಾಪಟ್ಟೆ ಎಲ್ಲ ಮಾಡ್ಕೊಂಡು ಇಲ್ಲಿ ಬರ್ದಿದ್ದಾರೆ. ಬಂದು ನೋಡ್ಬಿಟ್ಟು ಅವ್ರ ಕ್ರೂ ಎಲ್ಲ ನೋಡ್ಬಿಟ್ಟು ಪೈರೇಟ್ಸ್ ನೋಡ್ಬಿಟ್ಟು,
ಇದೆಲ್ಲ ಏನ್ ಮಾಡ್ತಾ ಇದೀರಾ ನೀವು, ಇಷ್ಟೊಂದೆಲ್ಲ ಧ್ವಂಸ ಮಾಡಿ ಏನ್ ಇಷ್ಟೊಂದೆಲ್ಲ ವೈಲೆನ್ಸ್ ಎಲ್ಲ ನಾಯ್ಸ್ ಎಲ್ಲ ಮಾಡ್ತಾ ಇದ್ದೀರಾ, ನೀವು ಎಲ್ಲ ಏನಿದೆಲ್ಲ ಮಾಡ್ತಾ ಇದೀರ ಅಂತ ಫುಲ್ ಎಲ್ಲ ರಾಕ್ಸ್ ಎಲ್ಲ ಬಂದು ಕೇಳ್ತಾ ಇದಾರೆ. ಅದಕ್ಕೆ ಅವರೆಲ್ಲ ಪೈಲಟ್ಸ್ ಎಲ್ಲ ಇದ್ದು, ಅಯ್ಯೋ ಏನು ಬೇಜಾರು ಮಾಡ್ಕೊಬಿಡಿ ರಾಕ್ಸ್ ಕ್ಯಾಪ್ಟನ್, ಇದೆಲ್ಲ ನಾವೇ ಮಾಡಿದ್ದು, ಅವ್ರಿಗೂ ಇದಕ್ಕೂ ಏನ್ ಸಂಬಂಧ ಇಲ್ಲ ಅಂತೆಲ್ಲ ಅವ್ರ ಮೇಲೆ ಬ್ಲೇಮ್ ಹಾಕೋತಾ ಇದಾರೆ. ಅವ್ರ ಮೇಲೆ ಬ್ಲೇಮ್ ಹಾಕೋತಾರೆ. ಮತ್ತೆ ಅವ್ರು ರಾಕ್ಸ್ ನೋಡ್ತಾನೆ, ಏನಿದು ಅಂತ ಫುಲ್ ನೋಡ್ತಾನೆ. ಅವನಿಗೂ ಕೂಡ ಶಾಕ್ ಆಗುತ್ತೆ. ಯಾಕಂದ್ರೆ ಶಾಕು ಯಾಕು ಅವಳ ರಿಪ್ ಆಫ್ ಬಾರ್ ನ ಸ್ಟಾರ್ಟ್ ಮಾಡಿದಾಳೆ. ಹೌದು ಯಪ್ಪ, ಹಾಚಿನೋಸುಲಿ ಅವಳು ಬಾರ್ ನ ಸ್ಟಾರ್ಟ್ ಮಾಡಿದಾಳೆ. ವಾಟ್, ಹಾಚಿನೋಸುಲಿ ಬಾರ್ ನ ಸ್ಟಾರ್ಟ್ ಮಾಡಿದಾಳೆ. ಮತ್ತೆ ಆ ಬಾರ್ ಒಳಗಡೆ ಹೋಗಿ ಡ್ರಿಂಕ್ಸ್ ಕುಡಿಬೇಕು ಅಂದ್ರೆ ಮನ್ಸವರೆಗೂ ರಿಸರ್ವೇಶನ್ ಆಗ್ಬಿಟ್ಟಿದೆ. ಆಲ್ರೆಡಿ ತಿಂಗಳಗಟ್ಲೆ ರಿಸರ್ವೇಶನ್ ಆಗಿದೆ. ನೀವು ತಿಂಗಳಾದ್ಮೇಲೆ ಬರಬೇಕು. ರಿಸರ್ವೇಶನ್ ಇವಾಗ ಮಾಡ್ಸಿದ್ರೆ ನೀವು ತಿಂಗಳಾದ್ಮೇಲೆ ಬಂದು ಮತ್ತೆ ನೀವು ಡ್ರಿಂಕ್ಸ್ ಕುಡಿಯೋದಂತೀವಿ. ಓ ಮೈ ಗಾಡ್, ಎಲ್ಲರೂ ಬಾರ್ ಮುಂದೆ ಲೈದಾಗಿ ನಿಂತ್ಕೊಂಡ್ಬಿಟ್ಟವ್ರೆ ತಿಂಗಳಗಟ್ಲೆ ಆದ್ರೂ ನಾವಾಗೋದು ಅಂತ. ಮತ್ತೆ ಶಾಕು ಯಾಕೋ ರಾಕ್ಸ್ ಬಂದಿದ್ನ ನೋಡ್ಬಿಟ್ಟು, ಓ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ನಿಮ್ನ ನೋಡಿ, ನೀವು ನನ್ನ ಫಸ್ಟ್ ಕಸ್ಟಮರ್ ಆಗ್ತೀರಾ ಅಂತ ಬಂದು ಅವಳು ಕೇಳ್ತಾಳೆ. ಮತ್ತೆ ಇವಾಗ ನಾವು ನೋಡ್ತೀವಿ, ಈವನ್ ರಾಕ್ಸು ಕೂಡ, ಈವನ್ ವೈಟ್ ಬಿಯರ್ಡ್ ಕೂಡ, ಶೀಕಿ ಕೂಡ, ಎಲ್ಲರೂ ಯೋ ಬೈ ಗಾಡ್ ಎಲ್ಲಾರ ಕಣ್ಣಲ್ಲೂ ಹಾರ್ಟ್ ಇದೆ. ಎಲ್ಲರೂ ಅವರ ಹಾರ್ಟ್ ಪಾಪ್ ಆಗಿ ಹೋಗ್ತಾ ಇದೆ ಶಾಕು ಯಾಕೋ ಕಡೆಗೆ. ನಂಗೆ ತಡ್ಕೊಳಕ್ ಆಗ್ತಲ್ಲ ಗುರು. ಗೋಲ್ಡಿ ರಾಜರ್, ರಾಕ್ಸ್ ಡಿಸಬೆಕ್, ವೈಟ್ ಬಿಯರ್ಡ್, ಎಲ್ಲರೂ ಸಿಪ್ಪಿಗೆ ಮಾಡ್ತಾ ಇದ್ದಾರೆ ಶಾಕು ಯಾಕೋಗೆ. ಓ ಮೈ ಗಾಡ್ ಗುರು, ಏನ್ ಗುರು ಇದು. ಶಾಕು ಯಾಕು ಅಂತ ಬ್ಯೂಟಿ ಆಗಿರ್ಲತ್ತೆ ಆ ಎರಾದಲ್ಲಿ. ಮತ್ತೆ ಅವರೆಲ್ಲ ಒಳಗಡೆ ಎಂಟ್ರಿ ಆಗಿ ಡ್ರಿಂಕ್ಸ್ ಎಲ್ಲ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರೂ ಫುಲ್ ಎಲ್ಲ ಹಾರ್ಟ್ಸ್ ಎಲ್ಲ ಪಾಪ್ ಆಗ್ತಾ ಇದೆ ಶಾಕು ಯಾಕನ್ನ ನೋಡ್ಬಿಟ್ಟು. ಮತ್ತೆ ಶಾಕು ಯಾಕು, ಅಯ್ಯೋ ನಂಗೆ ಈ ಬಾಟ್ಲು ತೆಗಿಯಕ್ಕೆ ಆಗ್ತಾ ಇಲ್ವಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅವನು ಹೋಗ್ಬಿಟ್ಟು ನಾವು ತಕ್ಕೊಡ್ತೀವಿ ಅಂತೆಲ್ಲ ಫುಲ್ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಕ್ರೇಜಿ ಆಗಿದೆ ಮಾತ್ರ. ಎಲ್ಲರೂ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿದ್ದಾರೆ. ಏನಪ್ಪಾ ಅಂದ್ರೆ, ಮತ್ತೆ ನರೇಟರ್ ಬಂದು ಹೇಳ್ತಾರೆ, ಇನ್ಹ್ಯಾಬಿಟ್ಸ್ ಆಫ್ ಹಾಚಿನೋಸು ಕೇಮ್ ಟು ಕರ್ಡ್ ಹರ್ ಆಸ್ ಎ ಟ್ರೆಷರ್ ಅಂಡ್ ಇರ್ರೆಸ್ಪಾನ್ಸಿಬಲ್ ಕ್ರೌನ್ ಜ್ಯುವೆಲ್ ಅಂತ. ಹಾಚಿನೋಸುಗೆ ಇವಾಗ ಎಲ್ಲಾ ಚಿನ್ನದ ಜೊತೆಗೆ ಇವಾಗ ಇನ್ನ ಒಂದು ಪ್ರೇಷಿಯಸ್ ಆದಂತ ಜ್ಯುವೆಲ್ ಸಿಕ್ತು. ಅದೇ ಇವಾಗ ಶಾಕು ಯಾಕು ಈ ಹಾಚಿನೋಸುಗೆ ಜ್ಯುವೆಲ್ ಆಗಿದ್ದಾಳೆ, ಕ್ರೌನ್ ಆಗಿದ್ದಾಳೆ ಅಂತ ಹೇಳ್ತಾರೆ. ಅಂಡ್ ಇನ್ನೊಂದು ಹೇಳ್ತಾರೆ, ಅನ್ಫಾರ್ಚುನೇಟ್ಲಿ ಎ ಟ್ರೆಷರ್ ಈಸ್ ಆಲ್ವೇಸ್ ದ ಇನ್ಹ್ಯಾಬಿಟಬಲ್ ಟಾರ್ಗೆಟ್ ಟು ಥೀಫ್ ಅಂತ. ಅಂಡ್ ಶಾಕು ಯಾಕುಗೆ ಏನೋ ಆಗುತ್ತೆ ಅಂತ ಮುಂದೆ ನಮ್ಗೆ ಡೌಟ್ ಬರ್ತಾ ಇದೆ. ಸೊ ಗೆಟ್ ರೆಡಿ ಗಾಯ್ಸ್, ವಾಟ್ಸ್ ಕಮಿಂಗ್ ಫಾರ್ ನೆಕ್ಸ್ಟ್ ಅಂತ ಹೇಳ್ಬೇಕು ಇಷ್ಟಪಡ್ತೀನಿ. ಬಟ್ ಕ್ರೇಜಿ ಆಗಿದೆ. ಶಾಕು ಯಾಕು ಬಂದ್ಬಿಟ್ಟು ಅವಳ ರಿಪ್ ಆಫ್ ಬಾರ್ನ ಟಾಚಿರೋಸುಲಿ ಸ್ಟಾರ್ಟ್ ಮಾಡಿದಾಳೆ. ಅಂಡ್ ಕ್ರೇಜಿ ಆಗಿತ್ತು. ಅಂಡ್ ನೆಕ್ಸ್ಟ್ ನಾವು ಶಿಫ್ಟ್ ಆಗ್ತೀವಿ ಮರಿಜ್ವಾ, ದಿ ಅಥಾರಿಟಿ ಆಫ್ ಮರಿಜ್ವಾಗೆ, ರೂಮ್ ಆಫ್ ಅಥಾರಿಟಿಗೆ ಶಿಫ್ಟ್ ಆಗ್ತೀವಿ. 5 ಎಲ್ಡರ್ಸ್ ಎಲ್ಲ ಕೂತ್ಕೊಂಡಿದ್ದಾರೆ ಸರಿನಾ. ಆ 5 ಎಲ್ಡರ್ಸ್ ಅಲ್ಲಿ ಅವ್ರು ಇವಾಗ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಹೆರಾಲ್ಡ್ ಅಂದ್ರೆ ಎಲ್ಬಾಫ್ಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಅವ್ರು ಇವಾಗ ಒಂದು ಕಲ್ಲಲ್ಲೇ 2 ಹಕ್ಕಿ ಹೊಡೆಯೋದಕ್ಕೆ ಹೋಗ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ, ಇವಾಗ ರಾಕ್ಸ್ ಡಿಸಬೇಕು ವರ್ಲ್ಡ್ ಗೌರ್ಮೆಂಟ್ಗೆ ಥ್ರೆಟ್ ಆಗಿರೋದ್ರಿಂದ ಇವರು ಪ್ಲಾನ್ ಮಾಡಿ ಏನೇ ಮಾಡ್ತಿದ್ದಾರೆ ಅಂದ್ರೆ, ಹೆರಾಲ್ಡ್ ನಾನ್ ನಿಮ್ಮನ್ನ ವರ್ಲ್ಡ್ ಗೌರ್ಮೆಂಟ್ಗೆ ಸೇರಿಸ್ಕೋತೀನಿ, ಆದ್ರೆ ಅದರಿಂದ ಒಂದು ಕಂಡೀಷನ್, ನೀವು ನಿಮ್ಮ ಎಲ್ಲ ಎಲ್ಬಾಫ್ನ ವಾರಿಯರ್ಸ್ ಎಲ್ಲ ಸೇರ್ಕೊಂಡು ರಾಕ್ಸ್ ಡಿಸಬೆಕ್ ನ ಸಾಯಿಸ್ಬೇಕು ಅಂತ ಹೇಳ್ತಾರೆ. ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯೋದಕ್ಕೆ ಹೊರಡ್ತಾ ಇದ್ದಾರೆ. ಓ ಮೈ ಗಾಡ್, ಕ್ರೇಜಿ. ಇವಾಗ ರಾಕ್ಸ್ ಇವಾಗ ಹೆರಾಲ್ಡ್ಗೆ ಜಾಯ್ನ್ ಆಗಕ್ಕೆ ಇವಾಗ ಏನಾರು ಒಂದು ಕಾರಣ ಬೇಕು. ಮತ್ತೆ ಅದಕ್ಕೋಸ್ಕರ ಅವ್ರನ್ನ ಜಾಯ್ನ್ ಆಗ್ಬೇಕು ಅಂತ ಅವ್ರ ನಂಬಿಕೆ ಗಳಿಸ್ಕೋಬೇಕಲ್ಲ ವರ್ಲ್ಡ್ ಗೌರ್ಮೆಂಟ್ಗೆ ನಂಬಿಕೆನ. ಅದಕ್ಕೋಸ್ಕರ ಇವಾಗ ಹೆರಾಲ್ಡ್ಗೆ ರಾಕ್ಸ್ ನ ಕಿಲ್ ಮಾಡಿ, ರಾಕ್ಸ್ ನ ಸಾಯಿಸ್ಬಿಟ್ಟು ನಿನ್ನ ಲಾಯಲ್ಟಿನ ಪ್ರೂವ್ ಮಾಡ್ಕೊ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಇವಾಗ ರಾಕ್ಸ್ ಅವ್ರನ್ನ ಸಾಯಿಸ್ತಾರೋ ಇಲ್ವೋ, ಆಬ್ವಿಯಸ್ಲಿ ಗಾಡ್ ವ್ಯಾಲಿ ಸಾಯ್ತಾನೆ ರಾಕ್ಸು. ಆದ್ರೆ ಯಾರಿಂದ ಅಲ್ಲಿ ಹೆರಾಲ್ಡ್ ಇರ್ಲಿಲ್ಲ. ಸೊ ಹೆರಾಲ್ಡ್ ಮಾಡಲ್ಲ ಅಂತ ಅನ್ಸುತ್ತಾ. ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ ಏನ್ ಅನ್ಸುತ್ತೆ ಅಂತ. ಕ್ರೇಜಿ ಆಗಿತ್ತು, ಸಿಕ್ಕಾಪಟ್ಟೆ ಚಿಕ್ಕದಾಗಿತ್ತು ಈ ಚಾಪ್ಟರ್, ಆದ್ರೆ ಕ್ರೇಜಿ ಆಗಿತ್ತು ಅಂತ ಹೇಳ್ತೀನಿ. ಓ ಮೈ ಗಾಡ್ ಗ್ರೋ, ದೇವರಾಗಿ ಸಿಕ್ಕಾಪಟ್ಟೆ ಕ್ರೇಜಿ ಆಗಿದೆ. ಯಪ್ಪ ಗಾಡ್ ವ್ಯಾಲಿ ಕೊಟ್ಬಿಟ್ರೆ ನಾನಂತೂ ಸಿಕ್ಕಾಪಟ್ಟೆ ಖುಷಿ ಆಗಿರ್ತೀನಿ. ನಿಮ್ಗೆ ಅದಕ್ಕೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಕ್ರೇಜಿ ಆಗಿತ್ತು. ಶಾಕು ಯಾಗುಣ ರಿಪ್ ಆಫ್ ಬಾರ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಿಮ್ಗೆ ಅದಕ್ಕೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೆಕ್ಸ್ಟ್ ಚಾಪ್ಟರ್ ಸಿಗ್ತೀರಿ. ಬಾಯ್.